ಟೋಟಲ್. 12 ವರ್ಷ ಬಾರಲ್ಲಿ, 2 ವರ್ಷ ಭಾವನ ಬಾರಲ್ಲಿ, 12 ವರ್ಷ ಡಾಲಿ ಬಾರಲ್ಲಿ ಇದ್ದೆ. ಟೋಟಲ್ 14 ವರ್ಷ ಬಾರ್ ಫೀಲ್ಡ್ ಅಲ್ಲಿ ಇದ್ದೆ. ತಂದೆ ನಂದು ಟೈಲರ್ ಆಗಿದ್ರು. ಹಿಂದೂ ಮುಸ್ಲಿಂ ಏನೋ ಒಂದು ಉಳ್ಳಾಳದಲ್ಲಿ ಘರ್ಷಣೆ ಆದ ಸಂದರ್ಭದಲ್ಲಿ ಏನೋ ಒಂದು ಅವರು ದುಡಿತಾ ಇದ್ದಂಥ ಟೈಲರ್ ಅಂಗಡಿಗೆ ಬೆಂಕಿ ಬೀಳ್ತದೆ ಅಂತೆ. ಆ ಸಂದರ್ಭದಲ್ಲಿ ಇವರು ಮೆಂಟಲಿ ಏನೋ ಪ್ರಾಬ್ಲಮ್ ಡಿಸ್ಟರ್ಬ್ ಆದ್ರು ಅಂತ ನನಗೆ ತಿಳಿದು ಬಂದ ಸಂಗತಿ. ಆಮೇಲೆ ಯಾರ್ಯಾರ ಮನೆಗೆಲ್ಲ ಗುಡಿಸ್ಲಿಕ್ಕೆಲ್ಲ ಹೋಗ್ತಿದ್ದೆ, ಯಾರ್ಯಾರ ಮನೆ ತೆಂಗಿನಕಾಯಿ ತೆಗಿಲಿಕ್ಕೆ ಹೋಗ್ತಿದ್ದೆ. ಹೌದು. ತಾಯಿ ಬೀಡಿ ಕಟ್ತಾ ಇದ್ರು. ದಿನಕ್ಕೆ 1 kg ಅಕ್ಕಿ ತರ್ತಿದ್ರು. ಅದನ್ನು ನಾವು 7 ಜನರಿಗೆ ಸಹ ಅವರು ಬಡಿಸಿ ಅವರೇ ಊಟ ಕೆಲವೊಮ್ಮೆ ಮಾಡದೆ ಮಲಗಿದ ನಂಗೆ ಗೊತ್ತುಂಟು. ನೆನಪಿಟ್ಟುಕೊಳ್ಳುವಂಥ ಪ್ಲೇಯರ್, ಅಚೀವ್ಮೆಂಟ್ ಅಲ್ಲಿ ಸಹ ನೆನಪಿಟ್ಟುಕೊಳ್ಳುವಂಥ ಪ್ಲೇಯರ್ ಅಂದ್ರೆ ನಾನು ರೋಹಿತ್ ಮಾರ್ಲ ಅಲ್ವಾ. ಇವತ್ತಿನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ಕರಾವಳಿ ಕಂಡಿರುವಂತಹ ಹೆಮ್ಮೆಯ ಕಬಡ್ಡಿ ಕುವರ, ಕಬಡ್ಡಿಯ ಮೂಲಕ ತಾನು ಬೆಳೆದು ಕಬಡ್ಡಿ ಕ್ಷೇತ್ರದಲ್ಲಿ ಸಾಕಷ್ಟು ಮಂದಿ ಕಬಡ್ಡಿಯ ಆಸಕ್ತ ವಿದ್ಯಾರ್ಥಿಗಳನ್ನ ಬೆಳೆಸಿರ್ತಕ್ಕಂಥ ಆಕಾಶ್ ಶೆಟ್ಟಿ ಅವರ ಜೊತೆಗೆ ಸಂದರ್ಶನವನ್ನು ಮುಂದುವರಿಸಿಕೊಳ್ತಾ ಇದ್ದೇನೆ. ಆಕಾಶ್ ಅಣ್ಣ ನಮಸ್ತೆ, ಹೇಗಿದ್ದೀರಿ? ಓಕೆ, ಮೊದಲ ಎಪಿಸೋಡ್ ನಲ್ಲಿ ಎಲ್ಲರೂ ಕೂಡ ಹೊಸದಾಗಿ ನಿರ್ಮಾಣವಾಗಿರುವಂತಹ ಆಕಾಶ್ ಶೆಟ್ಟಿ ಅವರ ಮನೆ ಹೇಗಿದೆ, ಹಾಗೆಯೇ ಕೋಚಿಂಗ್ ಸೆಂಟರ್ ಹೇಗಿದೆ, ಮತ್ತು ಒಬ್ಬ ಕಬಡ್ಡಿಯ ವಿದ್ಯಾರ್ಥಿಗಳು ಹೇಗೆ ತನ್ನ ಜೀವನ ಪದ್ಧತಿಯನ್ನ ನಡೆಸಿಕೊಂಡು ಬರಬೇಕು, ಇದೆಲ್ಲದರ ಬಗ್ಗೆ ಕೂಡ ಅವರಿಗಿರುವಂತಹ ನಾಲೆಜ್ ಅನ್ನ ಹಂಚಿಕೊಂಡಿದ್ದಾರೆ. ನೀವೆಲ್ಲ ಕೂಡ ನೋಡಿ ಖುಷಿ ಪಟ್ಟಿದ್ದೀರಿ. ಕಬಡ್ಡಿಯಿಂದ ಜೀವನವನ್ನ ಕಟ್ಟಿಕೊಳ್ಳಬಹುದು, ಕಬಡ್ಡಿಯಿಂದ ಒಬ್ಬ ಸ್ಟಾರ್ ಆಗಬಹುದು, ಕಬಡ್ಡಿಯಿಂದ ಪಾಸಿಟಿವ್ ಆಗಿರುವಂತಹ ವೇಯಲ್ಲಿ ಹೆಜ್ಜೆಯನ್ನ ಇಡಬಹುದು, ಕಬಡ್ಡಿ ಒಬ್ಬನ ಜೀವನಕ್ಕೆ ಎಲ್ಲವನ್ನ ಕೊಡೋದಕ್ಕೆ ಸಾಧ್ಯ ಅನ್ನೋದನ್ನ ಒಂದು ಧನಾತ್ಮಕ ಪಾಸಿಟಿವ್ ಆಗಿರುವಂತಹ ವೇಯಲ್ಲಿ ಕಬಡ್ಡಿಯ ಬಗ್ಗೆ ಒಳ್ಳೆಯ ನುಡಿಯನ್ನ ತಾನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಕೂಡ ಇನ್ನು ಕಬಡ್ಡಿಗೆ ಬರ್ಬೋದು ಅನ್ನುವಂಥದ್ದು ಅವರ ಮಾತಿನಿಂದ ಹಲವಾರು ಮಂದಿಗೆ ವಿಶ್ವಾಸ ಬಂದಿದೆ. ಹಾಗಿರುವಾಗ ಇಷ್ಟೆಲ್ಲ ಸ್ಟಾರ್ ಪಟ್ಟವನ್ನ ಅಲಂಕರಿಸಿಕೊಂಡಿರುವಂತಹ ಆಕಾಶ್ ಅಣ್ಣನಿಗೆ ಅವರ ಜೀವನ ಬಂದಿರುವಂತಹದ್ದು ಯಾವ ರೀತಿ, ಅವರ ಬಾಲ್ಯ ಎಲ್ಲ ಹೇಗಿತ್ತು, ಅವರು ಹುಟ್ಟಿನಿಂದಲೇ ಅಪರ್ಗವಾಗಿರುವಂತಹ ಶ್ರೀಮಂತರ, ಇಷ್ಟು ಕಬಡ್ಡಿಯ ಕೋಚಿಂಗ್ ಅನ್ನೆಲ್ಲ ಮಾಡುವಂತ ಸೆಂಟರ್ ಮಾಡ್ತಕ್ಕಂಥವರು ಸಾಕಷ್ಟು ಆರ್ಥಿಕವಾಗಿ ಗಟ್ಟಿ ಇರ್ತಾರೆ, ಅಥವಾ ಅವರ ಕನಸನ್ನ ಈ ರೀತಿ ಮಾಡಬೇಕು ಅಂತ ಹೇಳುವ ಯೋಚನೆಯೊಂದಿಗೆ ಸಾಲವ ಅಥವಾ ಇನ್ನೇನೋ ಕಷ್ಟಪಟ್ಟು ಮಾಡಿರ್ತಾರೆ. ಇದೆಲ್ಲವನ್ನ ಕೇಳ್ಕೊಂಡು ಬರೋಣ. ಮೊದಲಿಗೆ ಆಕಾಶ್ ಅಣ್ಣ, ನಿಮ್ಮ ಊರು ಯಾವುದು? ನಿಮ್ಮ ಹುಟ್ಟೂರು ಮಂಗಳೂರೇನ, ಉಳ್ಳಾಲವೆಯ, ಅಥವಾ ಬೇರೆ ಕಡೆಯಿಂದ ಬಂದ್ರ, ಅಥವಾ ನಿಮ್ಮ ಒಂದು ಜನನದ ಸಂದರ್ಭದಲ್ಲಿ ಹೇಗೆಲ್ಲ ಮನೆಯಲ್ಲಿ ಪರಿಸ್ಥಿತಿ ಇತ್ತು, ನಿಮ್ಮ ತಂದೆ ತಾಯರನ್ನ ಯಾವ ರೀತಿ ನೆನಪು ಮಾಡ್ಕೊಳ್ತೀರಿ, ಅಕ್ಕನವ್ರು 4 ಜನ ಇದ್ದಾರೆ, ಇದೆಲ್ಲ ಹೇಗೆ ನಿಮ್ಮ ಬಾಲ್ಯದ ಜೀವನಗಳು, ಇದರ ಬಗ್ಗೆ ಒಂದಷ್ಟು ಮಾತಾಡೋಣ ಅಂತ. ಬಾಲ್ಯದ ಜೀವನ ಅಂದರೆ ಸರ್, ನಂದು ತಂದೆ ಆಗಲಿ ತಾಯಿ ಆಗಲಿ ಇಬ್ಬರು ಸಹ ಏನು ಆಗರ್ಭ ಶ್ರೀಮಂತರೇನಲ್ಲ. ಅಂದರೆ ತಂದೆ ನಂದು ಟೈಲರ್ ಆಗಿದ್ದರು ಮೊದಲಿಂದ ಸಹ. ನಾನು ಹುಟ್ಟುವ ಮೊದಲೇ ನಾನು ಹೇಳೋದು, ನನಗೆ ಅಕ್ಕಂದಿರು, ನನ್ನ ತಂದೆ ತಾಯಿ ನನಗೆ ಎಲ್ಲ ಸ್ಟೋರಿ ಹೇಳಿದ್ದಾರೆ. ತಾಯಿ ಬೀಡಿ ಕಟ್ತಾ ಇದ್ರು, ಇಲ್ಲಿ ಬಂದ ಮೇಲೆ ಸಹ ಬೀಡಿ ಕಟ್ತಾ ಇದ್ರು, ಅಲ್ಲಿ ಸಹ ಹಾಗೆ ಇದ್ರು. ಅಂದ್ರೆ ಅಲ್ಲಿ ಕೂಡ ಬಡತನದಲ್ಲಿ ಇತ್ತು, ಅಲ್ಲಿ ಸಹ ಹೆವಿ ಬಡತನ ಇತ್ತು. ಅಲ್ಲಿ ತೋಟ ಕೃಷಿ ಎಲ್ಲ ಇತ್ತು, ಆದ್ರೂ ಬಡತನ ಇತ್ತು. ಅಲ್ಲಿಗಿಂತ ಇಲ್ಲಿ ಬಂದ ಮೇಲೆ ಬಡತನ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ಮದುವೆ ಆಗಿ ಬಂದ ನಂತರ ಅವರಿಗೆ ಬಡತನ ತುಂಬಾ ಜಾಸ್ತಿ ಆಯ್ತು. ಅಲ್ಲಿ ಬಡತನ ಇದ್ರು, ಅಲ್ಲಿ ತೋಟ ಗದ್ದೆ ಅಂತ ಇತ್ತು, ಊಟಕ್ಕೆ ಏನೋ ಅವರಿಗೆ ಕಷ್ಟ ಇರ್ಲಿಲ್ಲ. ಅವರದ್ದು ಅಪ್ಪ ಅಮ್ಮ ಗದ್ದೆಯಲ್ಲಿ ದುಡಿತಾ ಇದ್ರು, ಇವರು ಸಹ ಒಟ್ಟಿಗೆ ಸೇರಿ ದುಡಿತಾ ಇದ್ರು. ಹಾಗಾದ್ರೆ ಊಟಕ್ಕೆ ಕಷ್ಟ ಇರಲಿಲ್ಲ. ಆದ್ರೆ ಮದುವೆ ಆಗಿ ಇಲ್ಲಿ ಬಂದ ಮೇಲೆ ಅವರಿಗೆ ನಾನು ತಿಳ್ಕೊಂಡ ಪ್ರಕಾರ ತುಂಬಾ ಕಷ್ಟ ಇತ್ತು. ಹಿಂದೂ ಮುಸ್ಲಿಂ ಏನೋ ಒಂದು ಉಳ್ಳಾಳದಲ್ಲಿ ಘರ್ಷಣೆ ಆದ ಸಂದರ್ಭದಲ್ಲಿ ಏನೋ ಒಂದು ಅವರು ದುಡಿತಾ ಇದ್ದಂಥ ಟೈಲರ್ ಅಂಗಡಿಗೆ ಬೆಂಕಿ ಬೀಳ್ತದೆ ಅಂತೆ. ಆ ಸಂದರ್ಭದಲ್ಲಿ ಇವರು ಮೆಂಟಲಿ ಏನೋ ಪ್ರಾಬ್ಲಮ್ ಡಿಸ್ಟರ್ಬ್ ಆದ್ರು ಅಂತ ನನಗೆ ತಿಳಿದು ಬಂದ ಸಂಗತಿ. ಹಾಗೆ ನನ್ನ ತಾಯಿ ಹೇಳೋ ಪ್ರಕಾರ ಇವರೊಟ್ಟಿಗೆ ತುಂಬಾ ಜನ ಇದ್ರು ಕೆಲಸಕ್ಕೆ. ಇವರ ಅಂಡರ್ ಒಂದು 7 ಜನ ಇವರು ಒಟ್ಟಿಗೆ ದುಡಿತಾ ಇದ್ರು. ಅವರು ಒಟ್ಟಿಗೆ ಇದ್ದವರು ಇವರಿಗೆ ಏನು ಒಟ್ಟಿಗೆ ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇದ್ರು. ಇವರ ಹಣದಲ್ಲಿ ಎಲ್ಲರಿಗೆ ಕುಡಿಸ್ತಾ ಇದ್ರು, ಪಾರ್ಟಿ ಎಲ್ಲ ಕುಡಿಸ್ತಾ ಇದ್ರು. ಇವರ ಹಣ ಇದ್ರೆ ಬಿಂದಾಸ್ ಆಗಿ ವೇಸ್ಟ್ ಮಾಡ್ತಾ ಇದ್ರು ಹಣ, ಈ ರೀತಿ ಕುಡಿಯೋದಕ್ಕೆಲ್ಲ. ಆ ಸಂದರ್ಭದಲ್ಲಿ ಇವರು ಒಟ್ಟಿಗೆ ಇದ್ದವರು ಅವರಿಗೆ ಏನೋ ಹಾಕಿ ಕೊಟ್ಟಿದ್ದಾರೆ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅವ್ರು ಹೇಳುದು. ಆ ನಂತರ ಸ್ವಲ್ಪ ಟೈಮ್ಗಳ ಕಾಲ ಸ್ವಲ್ಪ ಕುಡಿದ್ರೆ ಸಾಕು, ಅವ್ರು ಏನ್ ಮಾಡ್ತಾರಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ನನ್ನ ತಂದೆಗೆ ಒಳ್ಳೆ ಶರೀರ, ಒಳ್ಳೆ ಜೀವ, ಒಳ್ಳೆ ಫಿಟ್ನೆಸ್, ಆದ್ರೆ ಅದೊಂದು ಏನೋ ಒಂದು ಸ್ವಲ್ಪ ಕುಡಿದ್ರೆ ಸಾಕು, ಕುಡಿದ ಅದು ಪ್ರಾಬ್ಲಮ್ ಅಲ್ಲ, ಅದರಿಂದಾಗಿ ಏನೇನೋ ಆಗ್ತಿತ್ತು. ನಮಗೆ ಸಹ ಮನೆಯಲ್ಲಿ ಸಹ ತುಂಬ ಸಮಸ್ಯೆ ಆಗ್ತಿತ್ತು. ಅದು ನಂತರ ಅವರನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಎಲ್ಲ ಮಾಡಿ ಆದ್ಮೇಲೆ ಅಲ್ಲಿ ಚೆಕಪ್ ಎಲ್ಲ ಆದ್ಮೇಲೆ ಡಾಕ್ಟರ್ ಹೇಳಿದ್ದು ಅದು ಅವರ ತಪ್ಪಲ್ಲ, ಹೀಗೆ ಕಾರಣ ನರದ ಪ್ರಾಬ್ಲಮ್ ಅದು, ಅದರಿಂದಾಗಿ ಅವ್ರು ಮಾಡ್ತಾ ಇದ್ದದ್ದು. ಅವ್ರು ಏನ್ ರಾತ್ರಿ ಮಾಡ್ತಾರೆ ಬೆಳಿಗ್ಗೆ ಅವ್ರಿಗೆ ನೆನಪಿರುವುದಿಲ್ಲ ಅಂತ ಕುಡ್ದಾದ್ಮೇಲೆ. ಹಾಗಾಗಿ ಈಗ ಒಂದು 17 years ಇಂದ ಕುಡಿಯುವುದು ಬಿಟ್ಟಿದ್ದಾರೆ. ಅದರೊಟ್ಟಿಗೆ ತಾಯಿ ಹೇಳುವ ಪ್ರಕಾರ ನಾನು ಹುಟ್ಟಿದ ನಂತರ ನನ್ನ ತಂದೆ ದುಡಿಲಿಲ್ಲ ಅಂತ. ನನ್ನ ತಂದೆ ದುಡಿಲಿಲ್ಲ. 32 ವರ್ಷ. ನೀವು ಹುಟ್ಟಿದ ನಂತರ ಕಂಪ್ಲೀಟ್ ಆಗಿ ಮನೆಯನ್ನ ನೋಡ್ಕೊಂಡೋದೇ ಅಮ್ಮ ಬೀಡಿ ಕಟ್ಟಿ.
ನನ್ನ ಹುಟ್ಟಿನ ನಂತರ ಈಗ ನನಗೆ ಒಂದು ವರ್ಷ ಇರುವಾಗ ನನ್ನ ಒಂದು ಅಕ್ಕನಿಗೆ 3 ವರ್ಷ 5 ವರ್ಷ 7 ವರ್ಷ 9 ವರ್ಷ 5 ಜನ ಮಕ್ಕಳು 4 ಜನ ಅಕ್ಕಂದಿರು ನಂಗೆ ಎಲ್ಲರಿಗೆ 2 ವರ್ಷ ಗ್ಯಾಪ್ ಇತ್ತು. ಎಲ್ಲರೂ ಸಹ ನಾವು ಸ್ಕೂಲ್ ಕಲ್ತಿದ್ದೇವೆ, ಸ್ಕೂಲ್ ಎಜುಕೇಶನ್ ಎಲ್ಲರಿಗೆ ಸಹ ಸಿಕ್ಕಿದೆ. ಆ ಸಂದರ್ಭದಲ್ಲಿ ತಾಯಿ ಬೀಡಿ ಕಟ್ಟಿಯೇ ಒಂದು 10 ವರ್ಷ ಮನೆ ನಡೆಸಿದ್ದಾರೆ, ಅದು 100%. ಯಾಕಂದ್ರೆ ಸ್ವಲ್ಪ ದುಡಿಲಿಕ್ಕೆ ಆದ್ರೂ ನನ್ನ ಅಕ್ಕನಿಗೆ ಸ್ವಲ್ಪ ಆದ್ರೂ ಏಜ್ ಆಗ್ಬೇಕಲ್ಲ, ನಾವು ಸಣ್ಣ ಇದ್ವಿ, 10-12 ವರ್ಷ ಆಗದೆ ಎಲ್ಲಿ ದುಡಿಲಿಕ್ಕೆ ಹೋಗ್ತಾರೆ. ಇದು 100% ಬೆಳಿಗ್ಗೆಯಿಂದ ಸಂಜೆವರೆಗೆ ತಾಯಿ ಬೀಡಿ ಕಟ್ಟಿ, ನನಗೂ ನೆನಪಿದೆ, ನೀ ಕ್ಲಿಯರ್ ಆಗಿ ನೆನಪಿದೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ನನ್ನ ತಾಯಿ ಬೀಡಿ ಕಟ್ಟಿ 7 ಗಂಟೆಗೆ ಆ ಬೀಡಿಯನ್ನು ಹಿಡ್ಕೊಂಡು ಮಾಸ್ತಿಗಟ್ಟೆಯಲ್ಲಿ ಒಂದು ಒಳಗೆ ಹೋಗಿ ಅಲ್ಲಿ ಒಂದು ಬೀಡಿ ಅಂಗಡಿಯಲ್ಲಿ ಕೊಟ್ಟು ಅಲ್ಲಿ ವಾರಕ್ಕೊಮ್ಮೆ ಮಜಿರಿ ಕೊಡುದು, ಮಜಿರಿ ಅಂತ ಹೇಳ್ತಾರೆ, ನನಗೆ ಅದು ಸಹ ನೆನಪಿದೆ. ಶನಿವಾರ ಕೊಡುದು. ಇವರು ಡೈಲಿ ತಗೊಳ್ತಿದ್ದು. ಅಲ್ಲಿ ಮನೆಯ ಪರಿಸ್ಥಿತಿಗೆ ಓನರ್ ಹತ್ರ ಕೈ ಮುಗ್ದು ಕೂಗಿ, ನನಗೆ ಇಲ್ಲಿಂದ ನೀವು ಒಂದು 50-100 ರೂಪಾಯಿ ಕೊಡ್ಲಿಲ್ಲದಿದ್ರೆ ಇವತ್ತು ಊಟ ಇಲ್ಲ ಮನೆಯಲ್ಲಿ, ಅವ್ರು ಡೈಲಿ ಹಣ ತಗೊಳ್ತಿದ್ರು. ಡೈಲಿ ಹಣ ತಗೊಂಡು ಅದರಲ್ಲಿ ಸಿಕ್ಕಿದ ಹಣದಲ್ಲಿ ಇಲ್ಲಿ ಒಂದು ನಮ್ಮ ಮನೆ ಪಕ್ಕದಲ್ಲಿ ಒಂದು ಅಂಗಡಿ ಇದೆ, ಜನಾರ್ದನ ಅಂಗಡಿ ಅಂತ. ಅವರು ಈಗ ರೀಸೆಂಟ್ಲಿ ತೀರ್ಕೊಂಡ್ರು, ಅವರನ್ನು ನೆನಪು ಮಾಡ್ಕೊಳ್ಳೇಬೇಕಾಗ್ತದೆ. ಯಾಕಂದ್ರೆ ಆ ಅಂಗಡಿಯಿಂದ ಅವ್ರು ತುಂಬಾ ನಮ್ಗೆ ಸಾಲ ಕೊಡ್ತಿದ್ರು. ಕೆಲವೊಮ್ಮೆ ಬೀಡಿ ಕಟ್ತಿರ್ಲಿಲ್ಲ, ಅಮ್ಮ ಹುಷಾರಿರುತ್ತಿರ್ಲಿಲ್ಲ, ಆಗ ಸಂದರ್ಭದಲ್ಲಿ ಹಣ ಕೊಡ್ಲಿಕ್ಕೆ ಹಣ ಇರುವುದಿಲ್ಲ. ಆದ್ರೆ ಇವರು ಅಲ್ಲಿಂದ ಹೋಗಿ ಅಲ್ಲಿಂದ ಸ್ವಲ್ಪ ಅಕ್ಕಿ ಏನಾದರೂ ಪದಾರ್ಥಕ್ಕೆ ಟೊಮೆಟೊ ಏನಾದರೂ ತಂದು ಅದನ್ನು ತಂದು ಇಲ್ಲಿ ಬಂದು ಮನೆಯಲ್ಲಿ ಏನಿಲ್ಲ, ಕಟ್ಟಿಗೆಯಲ್ಲಿ ಒಲೆ ಸಹ ಸರಿ ಇರಲಿಲ್ಲ, ಅದನ್ನು ಒತ್ತಿಸಿ ಬೇಯಿಸಿ 8:30-9 ಗಂಟೆ ಆಗುವಾಗ ನಾವು ಊಟ ಮಾಡ್ತೀವಿ. ದಿನಕ್ಕೆ 1 kg ಅಕ್ಕಿ ತರ್ತಿದ್ರು. ಅದನ್ನು ನಾವು 7 ಜನರಿಗೆ ಸಹ ಅವರು ಬಡಿಸಿ ಅವರೇ ಊಟ ಕೆಲವೊಮ್ಮೆ ಮಾಡದೆ ಮಲಗಿದ್ದು ನಂಗೆ ಗೊತ್ತುಂಟು. ಇದು 100% ನಾನು ನೋಡಿದ್ದೇನೆ. ಕೆಲವೊಮ್ಮೆ ನನಗೆ ಸ್ವಲ್ಪ ಜಾಸ್ತಿ ಬೇಕಾಗ್ತಿತ್ತು ತಿನ್ನಲಿಕ್ಕೆ, ಆಗ ಅವ್ರಿಗೆ ನನಗೆ ಜಾಸ್ತಿ ಹಾಕಿ ಅವರು ಕಡಿಮೆ ತಿಂತಿದ್ರು. ಅದು ತುಂಬ ವರ್ಷಗಳ ಕಾಲ ಇದೇ ರೀತಿ ನಡೀತಾ ಇತ್ತು. ಅದು ಸಣ್ಣ ಇದರ ನಡುವಲ್ಲಿ ಕೂಡ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ. ಇದರ ನಡುವಲ್ಲಿ ಎಜುಕೇಶನ್ ಅಂದ್ರೆ ವಿಕಿಯನ್ನ ನನ್ನ ಅಕ್ಕಂದಿರು ಒಬ್ಳಿದು 10th ಆಗಿದೆ, ಒಬ್ಳಿದು ಡಿಗ್ರಿ ಆಗಿದೆ, ಒಬ್ಳು PUC ಆಗಿದೆ, ಒಬ್ಳು 8th 9th ಅಲ್ಲಿ ಏನೋ ಬಿಟ್ಟಿದ್ದಾಳೆ. ಅಂದ್ರೆ ಎಲ್ಲ ಬಡತನವೇ ಕಾರಣ, 4 ಜನರಲ್ಲಿ ಸಹ ಬಡತನವೇ ಕಾರಣ ಬಿಡ್ಲಿಕ್ಕೆ. ಅವರಿಗೆ ಆಸೆ ಇದ್ದಿರ್ಬೋದಲ್ಲ? ಅವರಿಗೆ ದೊಡ್ಡ ಅಕ್ಕನಿಗೆ ತುಂಬಾ ಆಸೆ ಇತ್ತು. ಅವಳು ಇದರಲ್ಲಿದ್ದು ಸಂಗೀತದಲ್ಲಿದ್ಲು, ಎದೆ ತುಂಬಿ ಆಡಿದೆನು ಯಾವುದ್ರಲ್ಲೂ. ಆ ಸಂದರ್ಭದಲ್ಲಿ ಕರೆದಿದ್ರು ಆಡಿಷನ್ಗೆ. ಆ ಸಂದರ್ಭದಲ್ಲಿ ಅಪ್ಪ ಸ್ವಲ್ಪ ಜೋರಿದ್ರು, ಅಪ್ಪ ಹೆವಿ ಜೋರು, ಸ್ಟ್ರಿಕ್ಟ್ ಅಂದ್ರೆ ಹೆವಿ ಸ್ಟ್ರಿಕ್ಟ್. ಟೈಮ್ ಅಂದ್ರೆ ಟೈಮ್, 4 ಗಂಟೆ ಸ್ಕೂಲ್ ಬಿಟ್ರೆ 4:10ಕ್ಕೆ ಮನೆಯಲ್ಲಿ ಇರ್ಬೇಕು. ಇಲ್ಲೇ ಸ್ಕೂಲ್ 10 ನಿಮಿಷದಲ್ಲಿ ಇತ್ತು, 15 ನಿಮಿಷ ಆದ್ರೆ ಅದಕ್ಕೆ ಹೊಡಿತಾ ಇದ್ರು. PUC ವರೆಗೂ ಹೊಡಿತಾ ಇದ್ರು. ಹುಡುಗಿಯರು ಹುಡುಗರು ಅಂತ ನೋಡ್ತಿರ್ಲಿಲ್ಲ, ನಮ್ಮ ಸರಿ ಹೊಡಿತಾ ಇದ್ರು ನಮ್ಗೆ. ಅದೊಂದು ಅವಾಗ ಸಿಟ್ಟು ಬರ್ತೈತ? ಆಗ ಇಲ್ಲ ಸರ್, ಎದ್ರಿ ಸಾಯ್ತಿದ್ರು ನಾವು. ಅವರಿಗೆ ಅವರ ಮುಂದೆ ಸಿಟ್ಟು ಅವ್ರ ಅಂತ ಇದಿದ್ರು. ದಾಯ ಬೇತಗಳಿಗೆ ಮಾತ್ರ ದಾಲ ಮಲ್ಪಿಜರ್, ನಮಕ್ ಮಾತ್ರ ಇಂಚ ದಾಯ ಮಲ್ಪೇರ, ಆ ರೀತಿ ಯೋಚನೆ ಇಲ್ಲ. 2 ಜಾಸ್ತಿ ಬೀಳ್ತಿತ್ತು. ಒಂದು ಅಕ್ಷರ ತಲೆ ಎತ್ತು ಅಂತ ಅಷ್ಟು ಎದರ್ತಿದ್ವು ನಾವು. ತಂದೆಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀವಿ. ಒಂದು ಅವರ ಬಾಡಿ ಲ್ಯಾಂಗ್ವೇಜ್ಗೆ ನಾವು ಹೆದರ್ತೀವಿ, ದೊಡ್ಡ ಶರೀರ, ಅವರು ನೋಡೋಗ್ಲಿ ನಮ್ಗೆ ಹೆದರಿಕೆ ಆಗ್ತಿತ್ತು. ಇನ್ನೊಂದು ಅವ್ರ ಬೈದು ವಾಯ್ಸ್ ಎಲ್ಲ ಜೋರು, ಹೊಡೆದ್ರೆ ಸಾಕು ಅಲ್ಲಿ ಬೀಳ್ತಾ ಇದ್ದು. ಈ ರೀತಿ ಸ್ಟ್ರಿಕ್ಟ್ ಆಗಿ 5 ಮಕ್ಕಳನ್ನ ಬೆಳೆಸ್ತಾ ಇದ್ರು. ಎಜುಕೇಶನ್ಗೆ ಅವರಿಗೆ ಸಪೋರ್ಟ್ ಮಾಡಿ ಆಗ್ಲಿಲ್ಲ. ಹಾಗಾಗಿ ಅಮ್ಮ ಬೀಡಿ ಕಟ್ಟಿ ಸ್ವಲ್ಪ ಕಲಿಸಿದ್ರು. ಸ್ವಲ್ಪ ಫೀಸ್ ಕಡಿಮೆ ಇತ್ತು. ನಾನು ಕಲಿಬೇಕಂತೇಳಿ, ನಾನು ಮತ್ತೆ ನನ್ನ ಇನ್ನೊಂದು ಅಕ್ಕ ಕಲಿಬೇಕಂತೇಳಿ ಒಬ್ಳು ಅಕ್ಕ ಬಿಟ್ಲು, ದೊಡ್ಡ ಅಕ್ಕ. ಅವಳು ಅಮ್ಮನ ಜೊತೆ ಸೇರಿ ಸ್ವಲ್ಪ ಟೈಮ್ ಬೀಡಿ ಎಲ್ಲ ಕಟ್ತಾ ಇದ್ಲು. ಅಮ್ಮನಿಗೆ ಸಪೋರ್ಟ್, ಬೀಡಿ ಪರ್ಮನೆಂಟ್ ಕಟ್ತಾ ಇದ್ಲು. ಸ್ಕೂಲಿಂದ ಬಂದು ಅಮ್ಮನ ಜೊತೆ ಕೂತ್ಕೊಳ್ದು 2-3 ಅಕ್ಕಂದಿರು ಬೀಡಿ ಕಟ್ತಾ ಇದ್ರು. ಆಮೇಲೆ ಅವಳು ಸ್ವಲ್ಪ, ಅವಳಿಗೆ ಒಂದು 16-18 ಏಜ್ ಆದಾಗ ಯಾವುದೊಂದು ವಾಚ್ ಪಾರ್ಟ್ ಶಾಪ್ ಅಲ್ಲಿ ಜಾಬ್ ಸಿಗ್ತದೆ. ಆಗ 1,000 ಸ್ಯಾಲ್ರಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಅವಳು ಸ್ವಲ್ಪ ಅರ್ನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಸ್ಟೆಪ್ ಅದು ನನ್ನ ಅಕ್ಕಂದು. ಅವಳು ನಾವು ಈ ಕಡೆಯಿಂದ ಕಲಿತಾ ಹೋಗ್ತಾ ಇದ್ದು. ನಾನು ಮನೆಗೇನಾದರೂ ಸಪೋರ್ಟ್ ಮಾಡ್ಬೇಕಂತ ಆಸೆ ಆಗ್ತಿತ್ತು ಸಣ್ಣ ಏಜಲ್ಲಿ. ಒಂದು ಸ್ವಲ್ಪ ಬುದ್ಧಿ ಬರುವಾಗಲಿ, ಒಂದು 8, 9, 10 ವರ್ಷ ಇರುವಾಗಲಿ. ಆಗ ಇಲ್ಲಿ ಪಕ್ಕದ ಒಂದು ಗೋಲಿ ಸೋಡಾ ಅಂಗಡಿ ಇತ್ತು, ಮೊದ್ಲಿದು ಗೋಲಿ ಸೋಡಾ ಓಲ್ಡ್, ಮತ್ತೆ ಈ ರಸ್ನೆ ಎಲ್ಲ ಮಾಡ್ತಾ ಇದ್ರು. ಅಲ್ಲಿಗೆ ಹೋಗಿ ಕೆಲಸಕ್ಕೆ ಹೋಗ್ತಿದ್ದೆ. ದಿನಕ್ಕೆ ಒಂದು 30 ರೂಪಾಯಿ 20 ರೂಪಾಯಿ ಎಲ್ಲ ಕೊಡ್ತಿದ್ರು ಅವರು. ಅಲ್ಲಿಗೆ ಹೋಗ್ತಾ ಇದ್ದೆ. ಆಮೇಲೆ ಯಾರ್ಯಾರ ಮನೆಗೆಲ್ಲ ಗುಡಿಸ್ಲಿಕ್ಕೆಲ್ಲ ಹೋಗ್ತಿದ್ದೆ. ಯಾರ್ಯಾರ ಮನೆ ತೆಂಗಿನಕಾಯಿ ತೆಗಿಲಿಕ್ಕೆ ಹೋಗ್ತಿದ್ದೆ, ತೆಂಗಿನಕಾಯಿ ಸುಲಿಲಿಕ್ಕೆ ಹೋಗ್ತಿದ್ದೆ. ಎಷ್ಟು ಏಜ್ ಇರುವಾಗ, ಯಾವ ಕ್ಲಾಸ್ ಅಲ್ಲಿ? ಈಗ ಒಂದು 6th 7th ಇರುವಾಗ, ಸಣ್ಣ ಏಜ್ ಇರುವಾಗ. ಆಗ ಬಾಡಿ ಸಣ್ಣದಿತ್ತು, ಜೀವ. ತೆಂಗಿನ ಮರಕ್ಕೆಲ್ಲ ಹತ್ಲಿಕ್ಕೆ ಕಲಿತಾ ಇದ್ದೆ, ತೆಂಗಿನಕಾಯಿ ಎಲ್ಲ ತೆಗಿತಾ ಇದ್ದೆ, ಮತ್ತೆ ಸುಳ್ದು ಕೊಡ್ತಾ ಇದ್ದೆ. ಒಟ್ರಾಸಿ ಹಣ ಸಿಗ್ಬೇಕು, ಎಂತ ಇಂಟೆನ್ಷನ್ ಇಷ್ಟೇ. ಪ್ರತಿಯೊಂದು ಕೆಲಸ ಕಲೀಲಿಕ್ಕೆ ಕಾರಣ ಹಸಿವು, ತುಂಬ ಹಸಿವಾಗ್ತಿತ್ತು. ಸುಮ್ಮನೆ ಕೇಳಿದ್ರೆ ಯಾರು ಕೊಡ್ತಾರೆ? ಆ ಹಣ ಇಟ್ಕೊಂಡು ಅಂಗಡಿಗೆ ಹೋದ್ರಿಂದ ಏನಾದರೂ 10 ರೂಪಾಯಿ ಬಿಸ್ಕಿಟ್ ಅದು ಇದು ತೆಗೆದು ತಿನ್ಬೋ ಅನ್ನೋ ಉದ್ದೇಶ ಇತ್ತು. ಹಾಗೆ
ಸ್ವಲ್ಪ ನಮ್ಮ ಅಕ್ಕಪಕ್ಕ ಎಲ್ಲ ಕೆಲವು ಈಗ ನಮ್ಮದು ಫ್ಯಾಮಿಲಿಯಲ್ಲೇ ಕೆಳಗೆಲ್ಲ ಮನೆ ಇತ್ತು. ನಿಮಗೆ ಮೊದಲನೇ ಮನೆ ನಾನು ಮತ್ತೆ ಫೋಟೋ ತೋರಿಸ್ತೇನೆ, ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ಆ ಮನೆಗೆ ಈ ಮನೆ ನಿಮಗೆ ಆಶ್ಚರ್ಯ ಆಗ್ಬೋದು. ಆ ಮನೆ ಹಾಗೆ ಇರುವಾಗ ಈ ಮನೆಗಳೆಲ್ಲ ಇತ್ತು. ಇದೆಲ್ಲ ನಮ್ದು ಫ್ಯಾಮಿಲಿ ಮನೆ, ಒಂದು 10 ಮನೆ ಉಂಟು ಇಲ್ಲಿ. ಇದು ಬರಿಕೆ ಗುತ್ತು, ಬಾರಿ ಫ್ಯಾಮಿಲಿ ಹೆಸರು ಹೋದಂತ ಗುತ್ತು. ಇಲ್ಲಿ ಒಂದು ವರ್ಷದ ಜಾತ್ರೆಗೆ 1,500-2 ಸಾವಿರ ಜನ ಸೇರ್ತಾರೆ. ಎಲ್ಲೆಲ್ಲಿ ನಿಮ್ಮ ಪುತ್ತೂರು ಆ ಕಡೆ ಸುಳ್ಯದವರೆಲ್ಲ ಬರ್ತಾರೆ. ಅವ್ರ ಕೆಳಗಿನ ಮನೆಯವರೆಲ್ಲ ನನಗೆ ಇಲ್ಲಿ ಮನೆಯಲ್ಲಿ ಊಟ ಇರ್ತಿರ್ಲಿಲ್ಲ. ನಾನು 4 ಗಂಟೆ ಆಗುವಾಗ ಹೋಗುದು ಚಹಾ ಕುಡಿಯುವ ಟೈಮಿಗೆ. ಆಗ ಅವರು ತಿನ್ನುವಾಗ ನಮ್ಗೆ ಏನಾದ್ರು ಕೊಡ್ತಾರೆ ಅಂತೇಳಿ. ಸಂಡೇ ಎಲ್ಲ ಮಧ್ಯಾಹ್ನದ ಟೈಮ್ ಹೋಗುದು, ಅಲ್ಲಿ ಕೋಳಿ ಪದಾರ್ಥ ಎಲ್ಲ ಇರ್ತದೆ. ಅವರಿಗೆ ಒಟ್ಟಿಗೆ ಅವರು ಊಟ ಮಾಡುವಾಗ ನಮಗೂ ಕೊಟ್ಟು ಹೋಗ್ತದೆ. ಉದ್ದೇಶ ಇಷ್ಟೇ, ಒಟ್ಟರಾಸಿ ತಿನ್ನಿಗೆ ಸಿಗ್ತದೆ ಅಂತೇಳಿ ಬೇರೆ ಏನು ಥಿಂಕ್ ಮಾಡ್ತಿರ್ಲಿಲ್ಲ. ಅವ್ರು ತಮಾಷೆ ಮಾಡ್ತಾರೆ, ಇಲ್ಲದ್ರೆ ಅವ್ರು ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ, ಫ್ಯೂಚರಲ್ಲಿ ನಿಮಗೆ ತಮಾಷೆ ಮಾಡ್ಬೋದು ಅನ್ನೋ ಉದ್ದೇಶವೇ ಇರಲಿಲ್ಲ. ಒಟ್ಟರಾಸಿ ಆ ದಿನ ನನಗೆ ಏನಾದ್ರು ತಿನ್ಬೇಕಿತ್ತು, ಹಸಿವೆ ಕಾರಣ ಆಗಿತ್ತು. ಹಾಗಾಗಿ ಸಾಧಾರಣ ಎಲ್ಲ ಕೆಲಸ ಮಾಡಿದ್ದೇನೆ. ಅದರಲ್ಲಿ ಏನಾದರೂ ಸಿಕ್ಕಿದ್ರೆ ಮನೆಗೆ ತಂದು ಕೊಡೋದು. ಅದರಲ್ಲಿ ಒಂದು 10-20 ರೂಪಾಯಿ ಸಿಕ್ಕಿದ್ರೆ ನಾನು ಮನೆಗೆ ತಂದು ಕೊಟ್ಟದ್ದುಂಟು. ಆ ನಂತರ ಸ್ವಲ್ಪ ಕೆಲಸ ಮಾಡುವಾಗಲೇ ಇಲ್ಲ ರಮೇಶ್ ರಾವ್ ಅಂತ ಒಬ್ಬರಿದ್ದರು. ರಮೇಶ್ ರಾವ್ ಅಂತ ಅವರ ಮನೆಗೆ ನಾನು ಕೆಲಸಕ್ಕೆ ಹೋಗ್ತಿದ್ದೆ ಪರ್ಮನೆಂಟ್ ಆಗಿ. ಅವ್ರು ನಂಗೆ ಒಂದು 50-100 ರೂಪಾಯಿ ಎಲ್ಲ ಕೊಡ್ತಿದ್ರು. ಮತ್ತೆ ತಿನ್ನಲಿಕ್ಕೆ ಫ್ರೂಟ್ಸ್ ಅದಿದೆಲ್ಲ ಕೊಡ್ತಿದ್ರು. ಮನೆದೆಲ್ಲ ಕೆಲಸ ಮಾಡ್ತಿದ್ದೆ. ಅವ್ರದ್ದು ತೆಂಗಿನ ಬುಡ ಬಿಡಿಸೋದು, ಮನೆ ಕ್ಲೀನ್ ಮಾಡೋದು, ಅವರಿಗೆಲ್ಲ ಕೆಲಸಕ್ಕೆ ಜನ ಬೇಕಿತ್ತು. ಎಲ್ಲ ಕೆಲಸ ಮಾಡ್ತಿದ್ದೆ ಅಲ್ಲಿ A to Z. ಅವರಿಗೆ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇತ್ತು. ಅವರು ನನ್ನನ್ನು ಉಳ್ಳಾಲದಲ್ಲಿ ಡಾಲಿ ಬಾರ್ ಅಂತಿತ್ತು, ಆ ಬಾರಿಗೆ ಹೋಗಿತಾ ಅಂತ ನಮ್ಗೆ ಗೊತ್ತಿಲ್ಲ ಹೋಗ್ಲಿಕ್ಕೆ. ಹೀಗೆ ನಡ್ಕೊಂಡು ಹೋಗಿ ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿದ್ರು. ಒಂದು ಸಲ ಟ್ರೈ ಮಾಡಿದೆ ಸಣ್ಣ ಇರುವಾಗ, ಒಂದು 7th ಸ್ಟ್ಯಾಂಡರ್ಡ್ ಇರುವಾಗ ಹೋದೆ. ತೊಟ್ಟೆ ಹಿಡ್ಕೊಂಡು ಹಣ ಹಿಡ್ಕೊಂಡು ಹೋದೆ. ಒಂದು ಬಾಕ್ಸ್ ತರಲಿಕ್ಕೆ ಹೇಳಿದ್ರು. ಇಲ್ಲದಿದ್ರೆ ಆಟೋಕ್ಕೆ ಅವಾಗ 10 ರೂಪಾಯಿ 20 ರೂಪಾಯಿನ ಕೊಡಬೇಕಿತ್ತು. ನನಗೆ 20 ರೂಪಾಯಿ ನನಗೆ ಕೊಡ್ತಾರಲ್ಲ, ಸಿಗ್ತದಲ್ಲ ಅಂತ ಆಸೆ ಆಯ್ತು. ಹಾಗೆ ಹೋದೆ. ಒಂದು ಸಲ ಹೋಗಿ ಅಲ್ಲಿಂದ ತಂದೆ ಎಲ್ಲ ಒಂದು ಬಾಕ್ಸ್ ಎತ್ತಿಕೊಂಡು ಅಲ್ಲಿಂದ ನಡ್ಕೊಂಡು ಬಂದೆ. 1.5 ಕಿಲೋಮೀಟರ್ ನಡ್ಕೊಂಡು ಬಂದು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದೊಂದು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಅದು ತರಿಸ್ತಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಹೋಗುವಾಗ ಅಲ್ಲಿ ನವೀನ್ ಅಂತಿದ್ರು, ನವೀನ್ ಪೂಜಾರಿ ಅಂತ, ಅವ್ರದ್ದು ಪರಿಚಯ ಆಯ್ತು. ಅವರು ಅಲ್ಲಿ ಕ್ಯಾಶರ್ ಆಗಿದ್ರು. ಅವ್ರದ್ದು ಪರಿಚಯ ಆಗುವಾಗ ಅಲ್ಲಿ ಒಂದು ಬಾಂಧವ್ಯ ಬೆಳೀತು. ಹೋಗ್ತಾ ಅವರು ನಂದು ಡ್ರೆಸ್, ನಂದು ಶಾರ್ಟ್ಸ್ ಎಲ್ಲ ನೋಡಿ ಅವ್ರಿಗೆ ಬೇಜಾರಾಗ್ತಿತ್ತು ನನ್ನ ನೋಡುವಾಗ. ನನ್ನ ಶಾರ್ಟ್ಸ್ ಎಲ್ಲ ಅರ್ದಿತ್ತು, ಡ್ರೆಸ್ ಎಲ್ಲ ಅರ್ದಿತ್ತು. ಆ ಸಂದರ್ಭದಲ್ಲಿ ಸ್ಕೂಲಿಗೆ ಹೋಗ್ತಿದ್ದೆ. ಸ್ಕೂಲಿಂದ ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ತಿದ್ದೆ. ಒಂದು ವೈಟ್ ಶರ್ಟ್, ಬ್ಲೂ ಇದಿತ್ತು, ಶಾರ್ಟ್ಸ್ ಇತ್ತು. ಆ ಅದ ಎರಡನ್ನು ನಾನೊಂದು ಕಡಿಮೆ ಒಂದು 4-5 ವರ್ಷ ಹಾಕಿದ್ದೆ. ಅದಕ್ಕೆ ಸ್ಟಿಚ್ ಹೋದ್ರೆ ಅದಕ್ಕೊಂದು ಪೀಸ್ ಇಟ್ಟು ಅದನ್ನು ಹೊಲ್ದು ಹಾಕ್ತಿದ್ದೆ. ಆಗ ಗೊತ್ತಿಲ್ಲಲ್ಲ, ಹರಿದ್ರೆ ಮಕ್ಕಳು ಮಾಡ್ತಾರೆ ಅನ್ನೋ ಇದೇ ಇಲ್ಲ, ಮೊಬೈಲ್ ಅದೆಲ್ಲ ವಿಷಯ ಇಲ್ಲ. ಆ ಥರ ಇದ್ದೆ. ಅವರಿಗೆ ಅದನ್ನು ನೋಡಿ ನನ್ನನ್ನು ನೋಡಿ ಸ್ವಲ್ಪ ಬೇಜಾರಾಗ್ತಿತ್ತು ಅವರಿಗೆ. ಹಾಗೆ ಈ ಕಡೆಯಿಂದ ತಂದು ಕೊಡ್ತಾ ಇದ್ದೆ. ಅದರಲ್ಲಿ ಸಿಕ್ಕಿದ್ರಲ್ಲಿ ಸಹ ಮನೆಗೆ ತಂದು ನಾನು ಕೊಡ್ತಾ ಇದ್ದೆ. ಆನಂತರ ಈ ಕಡೆಯಿಂದ ಅಕ್ಕನವರು ಒಬ್ಳು ಕೆಲಸಕ್ಕೆ ಸೇರಿದ್ರು, ಇನ್ನೊಬ್ಳು PUC ಆದ ಕೂಡಲೇ ಅವಳು ಅಕ್ಕನ ಜೊತೆಗೆ ಅಲ್ಲೇ ಜಾಬಿಗೆ ಸೇರಿದ್ರು. 2 ಜನ ಅಲ್ಲಿ ಜಾಬಿಗೆ ಸೇರಿದ್ರು. ಇಲ್ಲಿ ಇನ್ನೊಬ್ಳು ಸ್ವಲ್ಪ ಕಲಿತಿದ್ಲು, ಅವಳು ಬ್ಯೂಟಿ ಪಾರ್ಲರ್ ಅವ್ರ ಜೊತೆ ಕೆಲಸಕ್ಕೆ, ಅವರ ಅಂಡರ್ ಕೆಲಸಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಸ್ವಲ್ಪ ಇನ್ನೊಬ್ಳು ಅಕ್ಕ ಮತ್ತು ನಾನು ಕಲಿತಾ ಇದ್ದು. ನಂದು 10th ಆಯಿತು. ಇದು 5th ಸ್ಟ್ಯಾಂಡರ್ಡಲ್ಲಿ ನಾನು ಇಲ್ಲಿರುವಾಗ ಸೆಬೆಸ್ಟಿನಲ್ಲಿ ಕಲಿತಾ ಇದ್ದೆ. ಅಲ್ಲಿಂದ ನಾನು ಕಬಡ್ಡಿ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಫಸ್ಟಿಗೆ ಯಾರು ಕಬಡ್ಡಿಗೆ ನಿಮ್ಮನ್ನ, ಅದೆಲ್ಲ ಫ್ಯಾಮಿಲಿದು ನೋವುಗಳು ಅದು ಗೊತ್ತಾಯಿತು ಎಷ್ಟೆಲ್ಲ ಕಷ್ಟದಲ್ಲಿ ಬಂದ್ರಿ ಅಂತ. ಕಬಡ್ಡಿಯ ಫೀಲ್ಡ್ಗೆ ನೀವು ಶಾಲೆಯಲ್ಲಿರುವಾಗ ಎಲ್ಲ ಮಕ್ಕಳ ಜೊತೆ ಆಟ ಆಡ್ತೀರಿ, ಆದರೆ ಒಂದು ಕಬಡ್ಡಿಯಲ್ಲಿ ಒಂದು ಸ್ವಲ್ಪ ಮುಂದುವರಿಬೋದು ಅಂತ ಅನಿಸಿದ್ದು ಯಾವಾಗ? ಫಸ್ಟಿಗೆ ಯಾವ ಕಡೆಗೆ ಬೇಕಾಗಿ ಆಡಿದ್ರಿ? ಈ ಕಬಡ್ಡಿಗೆ ಫೀಲ್ಡ್ಗೆ ಆಕಾಶ್ ಅವರ ಹೇಗೆ ಎಂಟ್ರಿ ಅಂತ? ಕಬಡ್ಡಿ ಫೀಲ್ಡ್ ಅಂದರೆ ಸರ್, ನಾವು ಕಬಡ್ಡಿ ಪ್ಲೇಯರ್ ಆಗಬೇಕಂತ ಆಡಿದಲ್ಲ. ಸ್ಕೂಲಲ್ಲಿ ಒಂದು ಪೀರಿಯಡ್ PT ಪೀರಿಯಡ್ ಇಡ್ತಾರೆ, ಗ್ರೌಂಡಿಗೆ ಬಿಡ್ತಾ ಇದ್ರು. ಗ್ರೌಂಡಿಗೆ ಬಿಡುವಾಗ ಸ್ಕೂಲಲ್ಲಿ ಟೀಮ್ ಮಾಡ್ತಾ ಇದ್ರು ಮ್ಯಾಚ್ಗೆ ಹೋಗ್ಲಿಕ್ಕೆಲ್ಲ. ಆಗ ಅಲ್ಲಿ ನಾವು ಗ್ರೌಂಡಲ್ಲಿ ಲೈನ್ ಹಾಕಿದ್ದಿತ್ತು, ನಾವು ಸುಮ್ಮನೆ ಆಡ್ತಾ ಇದ್ವು. ಸಣ್ಣ ಮಕ್ಳು ಹೇಗೆ ಆಡ್ತಾರೆ. 5th ಸ್ಟ್ಯಾಂಡರ್ಡಲ್ಲಿ ಇರುವಾಗ ನಾನು, ಮಧು ಅಂತ ಒಬ್ರಿದ್ದು, ಅಬುಬಕ್ಕರ್ ಆ ಥರ ಇದ್ರು. ಕೆಲವರ ಹೆಸರು ಗೊತ್ತು. ರತೀಶ್ ರೆಫ್ರಿ ಅವರ ಮಗ ಮಧು ಅಂತೇಳಿ, ಈಗ ರತೀಶ್ ರೆಫ್ರಿ ಮಾಡ್ತಾರೆ, ಅವರ ಮಗ. ಅವ ಬಾರಿ ಟೋ ಬಿಡ್ತಾ ಇದ್ದ. ಟೋ ಬಿಡುವಾಗ ಅವನಿಗೆ ಪಾಯಿಂಟ್ ಸಿಗ್ತಿತ್ತು. ಅದು ಭಾರಿ ಆಸೆ ಆಗ್ತಿತ್ತು ನನಗೆ. ನಾನು ಅವನು ನೋಡಿ ಅವನ ಥರ ಟೋ ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆಗ ಕಬಡ್ಡಿ ಜರ್ನಿ ಸ್ಟಾರ್ಟ್ ಆಯ್ತು ನಮ್ಮದು. ನಾವು ಒಟ್ಟಿಗಿದ್ದು, ನಾವು 4-5 ವರ್ಷ, ನಾನು ಮತ್ತೆ ಅವ ಅಲ್ಲಿ ಕಬಡ್ಡಿ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ ಸಂದರ್ಭದಲ್ಲಿ ನಮಗೆ ಅಲ್ಲಿ ಶಿವಾಜಿದು ಮಾಜಿ ಪ್ಲೇಯರ್ ಅವರಾದಂಥ ಅಶೋಕಣ್ಣ ಅಂತ ಒಬ್ರು, ಅಶೋಕ್ ರೆಫ್ರಿ, ಅಶೋಕ್ ಅಂಚನ್ ಅವರು ಬರ್ತಿದ್ರು. ಮತ್ತು ಇನ್ನೊಬ್ರು ನಂಗೆ ಈಗ ಹೆಸರು ಬರ್ತಿದ್ದಿಲ್ಲ, ಒಬ್ರು ಸರ್ ಶಿವಾಜಿದು ಪ್ಲೇಯರ್ ಅವರು ಬರ್ತಿದ್ರು. ನಮಗೆ ಸ್ವಲ್ಪ ಅವರು ಕಬಡ್ಡಿ ಪ್ಲೇಯರ್ಸ್. ವಿಶ್ವ ಅಣ್ಣ ಅಂತ ಭಾರಿ ಪ್ಲೇಯರ್, ಮೊದಲಿದ್ದು ಈಗ 60 ಏಜ್ ಆಯ್ತು ಅವರಿಗೆ. ಅವ್ರಿಗೆ ಭಾರಿ, ಅವರು ಏನು ಹಣಕ್ಕಲ್ಲ, ಸುಮ್ಮನೆ ಬಂದು ನಾವು ಆಡುವಾಗ ನಿಲ್ಲುದು, ಆ ಥರ ಆಡು ಈ ಥರ ಆಡು ಸ್ವಲ್ಪ ಹೇಳಿಕೊಡ್ತಿದ್ರು. ಹಾಗೆ ಹರೀಶ್ ಆಳ್ವ ಅಂತ ನನ್ನ ಮಾವ
ಕಬಡ್ಡಿ ಪ್ಲೇಯರ್. ಅವರು ಸಹ ನಂಗೆ ಸ್ವಲ್ಪ ಕಬಡ್ಡಿ ಬಗ್ಗೆ ಹೇಳ್ತಾ ಇದ್ರು, ಈ ತರ ಅಂತೇಳಿ. ಹಾಗೆ ಆ ತರ ಸ್ವಲ್ಪ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು. ಹಾಗೆ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕೋಚ್ ಅಂತ ಇಲ್ಲ, ಬೇಸಿಕ್ ನಾವೇ ಆಡಿಕೊಂಡು ಬಂದದ್ದು ಕೋಚ್. ಈಗ ನೀವು ಶಾಲೆಯಲ್ಲಿ ಆಡ್ತಿರ್ಬೇಕಿದ್ರೆ ಕಬಡ್ಡಿ ಈಗ PT ಪೀರಿಯಡ್ ಬಿಟ್ಟು ಆಡ್ತಾ ಇದ್ರ ಅಥವಾ ಆ ಟೈಮಲ್ಲಿ ಮಾತ್ರ ತೊಡಗಿಸಿಕೊಳ್ತಾ ಇದ್ದಂತ? 5th 6th 7th 8th 9th 10th ವರೆಗೆ 8th ವರೆಗೆ ನಾವು ಖಾಲಿ ಅಲ್ಲೇ ಆಡ್ತಿದ್ದು. ಆಮೇಲೆ ಸ್ಕೂಲ್ ಇದ್ದ ಟೀಮಿಗೆಲ್ಲ ನಮ್ಗೆ ಆಡಿಸಿದ್ರು. ಆವತ್ತು ಆ ಸಂದರ್ಭದಲ್ಲಿ PT ಸರ್ ಸಂಜೆ ನಿಲ್ಲಿಸಿ 4 ರಿಂದ 5ರವರೆಗೆ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲದಿದ್ದ ಟೀಮಲ್ಲಿ ಚಾನ್ಸ್ ಇಲ್ಲ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಮನೇಲಿ ಹೇಗೆ ಸಪೋರ್ಟ್ ಇತ್ತು? ಅಲ್ಲಿ ನಂಗೆ ಪ್ರಾಬ್ಲಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಆ ಸಂದರ್ಭದಲ್ಲಿ ಆಫ್ಟರ್ 7th ನಾನು 4 ಗಂಟೆಗೆ 4 ಕಾಲಕ್ಕೆ ಮನೆಯಲ್ಲಿ ಇಲ್ಲದಿದ್ರೆ ಅಪ್ಪ ಹೊಡಿತಾರೆ. ಅದೇ ಹೌದು. ಈ ಕಡೆಯಿಂದ ಪ್ರಾಕ್ಟೀಸ್ ಕಬಡ್ಡಿ ಅಂತ ಇದ್ರೆ ಅದಕ್ಕೆ ಹೊಡಿತಾರೆ. ಆಡ್ಲಿಕ್ಕೆ ಹೋದ್ರು, ಸಂಡೇ ಆಡ್ಲಿಕ್ಕೆ ಹೋದ್ರು ಮಲಗಿರ್ತೇವೆ. ಸಂಡೇ ಮಧ್ಯಾಹ್ನ ಎದ್ದು ಮೇಲೆ ಆಡ್ಲಿಕ್ಕೆ ಹೋದ್ರು ಬರುವಾಗ ಸರಿ ಬೀಳ್ತೇವೆ. ಯಾವ್ದು ಅಷ್ಟು ಸ್ಟ್ರಿಕ್ಟ್, ಅಷ್ಟು ಜೋರು. ಆ ಸಂದರ್ಭದಲ್ಲಿ ನಾನು ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಾನು ಇಲ್ಲಿ ಆಫ್ಟರ್ 7th ನಾನು ಡಾಲಿ ಬಾರ್ ಅಲ್ಲಿ ಕೆಲಸಕ್ಕೆ ಸೇರಿ, ಅವ್ರದ್ದು ಪರಿಚಯ. 8th ಸ್ಟ್ಯಾಂಡರ್ಡ್ ಆಗುವಾಗ ಅವ್ರು ನನ್ನನ್ನು ಕೆಲಸಕ್ಕೆ ಕರೆದ್ರು. ಬಾರಲ್ಲಿ ಸಪ್ಲೈಯರ್. ತುಂಬಾ ಕಷ್ಟ ಉಂಟಲ್ಲ, ನೀನ್ ಪಾರ್ಟ್ ಟೈಮ್ ಜಾಬಿಗೆ ಬಾ, 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ, ನಿಮ್ಗೆ ಏನಾದ್ರೂ ಆಗ್ತದಲ್ಲ ಅಂತೇಳಿ. ಆಗ ನಾನು ಬಾರಲ್ಲಿ ಹೋಗಿ ಸೇರಿದೆ. 4ವರೆಗೆ ಬ್ಯಾಗ್ ಇಟ್ಟು ಹೋದ್ರೆ ರಾತ್ರಿ 12 ಗಂಟೆಗೆ ಬರುದು. ಮನೆಯಲ್ಲಿ ಯಾರೇನು ಕೇಳ್ತಿರ್ಲಿಲ್ಲ, ಮನೆ ಬಡತನ. ಆ ಕೆಲಸಕ್ಕೆ ಹೋಗ್ತೇನೆ ಅಂದ್ರೆ ಅಮ್ಮನಿಗೆ ಬೇಜಾರಾಗ್ತದೆ. ಸಪೋರ್ಟ್ ಸಿಗ್ತದೆ ಪಾಪ. ರಾತ್ರಿ ಲೇಟ್ ಬರುವಾಗ ಹೆದರಿಕೆ ಆಗ್ತದೆ. ನಾನು ಬರುವಾಗ ಮಲಗುದಿಲ್ಲ, ಅಮ್ಮ ಎದ್ದು ಕೂತ್ಕೊಳ್ತಿದ್ರು 12-1 ಗಂಟೆವರೆಗೆ. ಅಲ್ಲಿ ನನಗೆ ಆ ಸಂದರ್ಭದಲ್ಲಿ ಆ ನವೀನನ್ನು ನಾನು ಯಾಕೆ ಇಷ್ಟರವರೆಗೆ ನಾನು ನೆನೆತಿದ್ದೇನೆ ಅಂದ್ರೆ, ಈಗ ನಮ್ದು ಅವ್ರದ್ದೊಂದು ಸ್ವಲ್ಪ ಒಂದು 5-6-7-8 ವರ್ಷ ಆಯ್ತು ನಮ್ಗೆ ಈಗ ಅಷ್ಟು ಟಚ್ ಇಲ್ಲದೆ, ಸಿಂಪಲ್ ಫ್ರೆಂಡ್ಶಿಪ್. ಆ ಸಂದರ್ಭದ ಈಗಲೂ ಅವ್ರ ಹೆಸರು ಹೇಳುದು ಯಾಕಂದ್ರೆ ಆ ಸಂದರ್ಭ ನೈಟ್ ಬರುವಾಗ ಇಲ್ಲಿ ಅವ್ರು ನಂಗೆ ಒಂದು ಮೆಲ್ಲಲ್ಲಿ ಓನರ್ಗೆ ಗೊತ್ತಾಗದಾಗೆ ಸ್ವಲ್ಪ ನಂಗೆ ಬಿರಿಯಾನಿ ಎಲ್ಲ ಕಟ್ಟಿ ಕೊಡುದು, ಕಿಚನ್ ಅವ್ರ ಹತ್ರ ಹೇಳಿ, ಅಕ್ಕನವ್ರು ಇರ್ತಾರಲ್ಲ ಮನೆಯಲ್ಲಿ ಅವರಿಗೆ ಕೊಂಡೋಗು, ಹಸಿವಲ್ಲಿ ಕಾಯ್ತೆ, ಅವ್ರಿಗೆ ಖುಷಿ ಆಗ್ತದಲ್ಲ ಅಂತೇಳಿ ವಾರಕ್ಕೊಮ್ಮೆ, ವಾರಕ್ಕೆ 2 ಸಲ ಈ ತರ ಎಲ್ಲ ಕೊಟ್ಟು ಕಳಿಸ್ತಾ ಇದ್ರು. ನಂಗೆ ಯೂನಿಫಾರ್ಮ್ ತೆಗೆದು ಕೊಡ್ತಾ ಇದ್ರು, ಬುಕ್ಸ್ ಬ್ಯಾಗ್ ತೆಗೆದು ಕೊಡ್ತಾ ಇದ್ರು. ಈ ತರ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಪ್ರತಿಷ್ಠ ಅದು ಬೇಸಿಕ್ ಆಗಿ ಸಿಕ್ಕಿದ ಸಪೋರ್ಟ್. ಅದೆಲ್ಲ ನಂಗೆ ಆಗ ಭಯಂಕರ ಸಪೋರ್ಟ್. ಅದು ಏನಿಲ್ಲಲ್ಲ, 50-100 ರೂಪಾಯಿ ಕಷ್ಟ ಬರುವ ಸಂಬಳನೇ. ತಿಂಗಳಿಗೆ ಸಂಬಳ ನಂಗೆ 1000, ಈ ತರ ತಿಂಗಳಿಗೆ 1200 ಆಗಿ ದಿನಕ್ಕೆ 50 ರೂಪಾಯಿ ಸಂಬಳ ಸಿಗ್ತಿತ್ತು. ಅದನ್ನು ಹಾಗೆ ತಂದು ಅಮ್ಮನ ಹತ್ರ ಕೊಡ್ತಾ ಇದ್ದೆ. 9th ಸ್ಟ್ಯಾಂಡರ್ಡ್ ಇಂದ ಸೌರಾಷ್ಟ್ರ ಕ್ಲೋಸ್ ಸ್ಟೋರ್, 9th 10th ಆಗುವಾಗ ಸೌರಾಷ್ಟ್ರ ಕ್ಲೋತ್ ಅವರಿಗೆ ನಾನು ಮತ್ತೆ ಅಮ್ಮ ಹೋಗುದು ಡ್ರೆಸ್ ತರ್ಲಿಕ್ಕೆ. ಯೂನಿಫಾರ್ಮ್ ಅಲ್ಲಿ ಸಿಗ್ತಿದ್ದು ಸೆಬೆಸ್ಟಿನ್. ಅಲ್ಲಿ ಹೋಗಿ ಒಂದು ಸೆಬೆಸ್ಟಿನ್ ಅಲ್ಲಿ ಯೂನಿಫಾರ್ಮ್ ತಕೊಂಡು ಅಲ್ಲಿಂದ ಬದಿಗೆ ಬರುವಾಗ ಐಡಿಯಲ್ ಇರ್ತದೆ, ಅದು ಐಡಿಯಲ್ಗೆ ಹೋಗಿ ನಾನು ಮತ್ತೆ ಅಮ್ಮ ಒಂದೊಂದು ಗಡಬಡ್ ತಿಂದು ಬರುದು. ಅದು ದೊಡ್ಡ ದುಬೈಗೆ ಹೋದಾಗ ಖುಷಿ. ವರ್ಷ ಆಗ್ಲಿಕ್ಕೆ ಕಾಯ್ತಿದ್ದೆ, ವರ್ಷಕ್ಕೊಮ್ಮೆಲೆ ಹೋಗ್ತಿದ್ದು ಮಂಗಳೂರಿಗೆ. ಅದೊಂದು ಬಾರಿ ಖುಷಿ. ಮತ್ತೆ PUC ಫಸ್ಟ್ ಇಯರ್, PUC ಸೆಕೆಂಡ್ ಇಯರ್, PUC 4 ವರ್ಷ ಹೋಗಿದ್ದೀವಿ ಮಂಗಳೂರಿಗೆ, 4 ಸಲ. ಈ PUC ಆಗುವವರೆಗೆ ಕೂಡ ನಿಮಗೆ ಕಬಡ್ಡಿಯಲ್ಲಿ ದೊಡ್ಡ ಟಚ್ ಇಲ್ಲ ಅಂದ್ರೆ ಕಬಡ್ಡಿ ಆಡ್ತಾ ಇದ್ದೆ, ಇಷ್ಟೇ ಸಿಂಪಲ್ ಆಗಿ ಆಡ್ತಾ ಇದ್ದೆ. ಮತ್ತೆ ನಂಗೆ PUC ಆಗುವಾಗ ಸ್ವಲ್ಪ ಗೇಮ್ ಬಂತು ಸರ್. PUC ಅಲ್ಲಿ ಒಳ್ಳೆ ಪಾಯಿಂಟ್ ಬರ್ತಿತ್ತು, ಬೋನಸ್ ಟೋದಲ್ಲಿ ಒಳ್ಳೆ ಪಾಯಿಂಟ್ ಬರ್ತಿತ್ತು. ಮತ್ತೆ ಓಡಿದ್ರೆ ಗುದ್ದಿಕೊಂಡು ಬರ್ತಿದ್ದೆ. ನಂದು ಬಾಡಿ ವೇಟ್ ಒಳ್ಳೆ ಇತ್ತು, ಆವಾಗಲೇ 70-75 ಇತ್ತು PUC ಅಲ್ಲಿ. ಒಳ್ಳೆ ಬಾಡಿ ವೇಟ್ ಇತ್ತು ನಂದು. ಆಗ ಬಾಡಿ ವೇಟ್ ಅಲ್ಲಿ ಪಾಯಿಂಟ್ ಬರ್ತದೆ. ಸ್ಕಿಲ್ ಇಲ್ಲ, ಸ್ಕಿಲ್ಫುಲ್ ಆಗಿ ಏನಿಲ್ಲ, ಮತ್ತೆ ಏನ್ ಗೊತ್ತಿಲ್ಲ. ವಾರ್ಮ್ ಅಪ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಆ ತರ ಏನ್ ಗೊತ್ತಿಲ್ಲ. ಹೋಗುದು ಗ್ರೌಂಡ್ ಅಲ್ಲಿ ನಿಲ್ಲುದು, ಆಡುದು, ಯಾವುದು ಇಂಜುರಿ ಇಲ್ಲ, ಏನ್ ಗೊತ್ತಿಲ್ಲ. ಬರುವಾಗ ಇಷ್ಟಿಷ್ಟು ಸಿಪ್ಪಿ ಹೋಗಿ ರಕ್ತ ಎಲ್ಲ ಹರಿತ, ಅದು ಕ್ಯಾರೆ ಇಲ್ಲ. ಹಾಗೆ ಆಡ್ತಿದ್ದು. ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್ PUC ಆಗ ಸ್ವಲ್ಪ ನಾಲೆಜ್ ಬಂತು, ಒಳ್ಳೊಳ್ಳೆ ಪ್ಲೇಯರ್ಸ್ ಸಿಕ್ಕಿದ್ರು. ನಮ್ಮ ಇದಕ್ಕೆ ತಾಲೂಕಿಗೆ ಆಳ್ವಾಸ್ ಬೀಳ್ತಿತ್ತು, ಹಾಗಾಗಿ ಇಲ್ಲಿ ಅಚೀವ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಕ್ವಾರ್ಟರ್ ಫೈನಲ್, ಪ್ರೀ ಕ್ವಾರ್ಟರ್ ಫೈನಲ್ ಆಳ್ವಾಸ್ ಸಿಗ್ತಿದ್ದು, ನಾವು ಸೋಲ್ತಿದ್ದು. ಆ ಕಡೆಯಿಂದ ರೋಹಿತ್ ಮಾರ್ಲ ಇರ್ತಿದ್ರು ಅವರ PUC ಅಲ್ಲಿ, ಆಳ್ವಾಸ್ ಅಲ್ಲಿ ರೋಹಿತ್ ಮಾರ್ಲ ಇರ್ತಿದ್ರು. ನಾವು ಹೀಗೆ ನೋಡುದು ಅವರನ್ನು. ಗುದ್ದಿದ್ರೆ ಬೋನಸ್ ಪ್ಲಸ್ 2-3 ಪಾಯಿಂಟ್ ಈ ಕಡೆ. ಒಂದೊಂದು ರೈಡ್ ಅಲ್ಲಿ 4-4 ಪಾಯಿಂಟ್ ಎಲ್ಲ ಬರ್ತಿತ್ತು. ಅವ್ರು ನೋಡ್ಲಿಕ್ಕೆ ನಮ್ಗೆ ಭಯಂಕರ ಇದು, ಪರಿಚಯ ಇರ್ಲಿಲ್ಲ. ಅವರನ್ನು ಹೇಳ್ತಿದ್ರು, ರೋಹಿತ್ ಮಾರ್ಲಿ ಭಯಂಕರ ಒಂದು ಹೆಸರಲ್ಲ. ಬದಿಯಲ್ಲಿಗೆ ನಿಲ್ಲುದು, ಬದಿಯಲ್ಲಿ ನಾಚಾಗಿ ಹೋಗಿಗೆ ಬರುದು, ಅವ್ರು ನಡ್ಕೊಂಡು ಬರುದು ಅವರಷ್ಟೇ ಮೊದಲೇ ಆಗಿದೆ. ನನ್ನ ಪ್ರಕಾರ ಅವರು ಒಂದು PUC ಅಲ್ಲಿ ಇರುವಾಗಲೇ 75 ಎಲ್ಲ ಇದ್ದಿರ್ಬೋದಲ್ಲ. ಸೂಪರ್ ಕಟ್ಟಿ ಅಂದ್ರೆ ಕಬ್ಬಿನ ತರ ಹಿಡಿಲಿಕ್ಕೆ ಆಗುದಿಲ್ಲ, ಆ ತರ ಗೇಮ್ ಇತ್ತು. ಅಂದ್ರೆ ನನ್ನ ಲೈಫಲ್ಲಿ ನಾನೊಂದು ನೋಡಿದ ಪ್ಲೇಯರ್, ನಾನು ತುಂಬಾ ಜನ ಇದ್ದಾರೆ, ನೆನಪಿಟ್ಟುಕೊಳ್ಳುವಂತ ಪ್ಲೇಯರ್, ಅಚೀವ್ಮೆಂಟ್ ಅಲ್ಲಿ ಸಹ ನೆನಪಿಟ್ಟುಕೊಳ್ಳುವಂತ ಪ್ಲೇಯರ್ ಅಂದ್ರೆ ನಾನು ರೋಹಿತ್ ಮಾರ್ಲ ಅಲ್ವಾ. ಅವ್ರು ಮಾತ್ರ ಒನ್ ಅಂಡ್ ಓನ್ಲಿ. ಹೌದು, ಈ ರೋಹಿತ್ ಮಾರ್ಲ ಅಂತ ಹೇಳಿದ್ರೆ ಇಲ್ಲಿ ಅಲ್ಲ, ಹಳ್ಳಿಯಲ್ಲೂ ಗೊತ್ತಿದೆ ರೋಹಿತ್ ಮಾರ್ಲ ಅಂತ ಹೆಸರಲ್ಲ. ಗೊತ್ತಿರ್ಲಿಕ್ಕೆ ಸರ್, ಅವರ ಗೇಮ್ ನೋಡಿದವರು ಅವರನ್ನು ಮರೆಯುವುದಿಲ್ಲ. ಹೌದಲ್ಲ, ಮರಿಲಿಕ್ಕೆ. ನಾನಂದ್ರೆ ಅವ ಮುಂದೆ ಕೂತ್ಕೊಂಡು ಮ್ಯಾಚ್ ನೋಡಿದವ. ಹಾಗಾಗಿ ಸೆಕೆಂಡ್ ಇಯರ್ PUC ಆಗುವಾಗ ಒಳ್ಳೆ ಗೇಮ್ ಬಂತು ಸರ್. ಆಗ ನಾವೇ ಟೂರ್ನಮೆಂಟ್ ಆರ್ಗನೈಸ್ ಮಾಡಿ ಸೆಬೆಸ್ಟಿನ್ ಅಲ್ಲಿ ಫಸ್ಟ್ ರೌಂಡ್ಗೆ ನಮ್ಮ PT ಸರ್
ಫಿಕ್ಸರ್ಸ್ ಅಲ್ಲಿ ನಮ್ಗೆ ಆಳ್ವಾಸನ್ನು ಹಾಕಿದ್ರು. ಹಾ 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 ನಮ್ಗೆ ಆಳ್ವಾಸಿಗೆ match. ಓಕೆ ಆಗ ನಂದು ಕೂದಲು ಉದ್ದ ಇಲ್ಲಿವರೆಗೆ ಕೂದಲು ಹೀಗೆ ಮಾಡುದು ಪ್ರಾಕ್ಟೀಸ್. ಓಕೆ ಕೂದಲು ತೆಗಿತಿರ್ಲಿಲ್ಲ, ಯಾಕೆ ಅಂದ್ರೆ ಹಣ ಇರ್ಲಿಲ್ಲ. ಓಕೆ ಅದೊಂದು ರೀಸನ್. ಓಕೆ ನೋಡುವವರಿಗೆ ಸ್ಟೈಲ್ ಸ್ಟೈಲ್ ಅಂಕರ ಸ್ಟೈಲ್ ಹಾಗೆ ಥಿಂಕಿಂಗ್. ಆಗ್ಲೇ ಆ ಥಿಂಕಿಂಗ್ ಇತ್ತು. ಇವಾಗ ಮತ್ತೆ ನಮ್ಗೆ ಇಲ್ಲಿ ಊಟದ ಗತಿ ಇಲ್ಲ ಮನೆಯಲ್ಲಿ, ಮನೆ ಸರಿ ಇಲ್ಲ, ಊಟ ಇಲ್ಲ, ಥಿಂಕಿಂಗ್ ಆಗಿತ್ತು. ಸ್ಟೈಲ್ ಹೇಗೆ ಅಂಕರ ಆಗ್ಲೇ ಮಾತಾಡ್ತಿದ್ದೆ. ಮ್ಯಾಚ್ ಆಯ್ತು, ಒಳ್ಳೆ ಆಡಿದೆ, ಒಳ್ಳೆ ಪಾಯಿಂಟ್ ತಂದೆ ಆಳ್ವಾಸ್ ಮುಂದೆ. ಕರ್ನಾಕರ್ ಸರ್ ಕೋಚ್ ಇದ್ರು, ಕರ್ನಾಕರ್ ಶೆಟ್ಟಿ ಕೋಚ್ ಆವಾಗ ಇದ್ರ. ಓಕೆ ಆಗ ಜಶ್ವಂತ್ ಎಲ್ಲ ಅಲ್ಲಿ ಇದ್ದದ ಅಲ್ಲ, ಜೂನಿಯರ್. ಓಕೆ ಓಕೆ. ಆ ಸಂದರ್ಭದಲ್ಲಿ ನಂದು ಅಲ್ಲಿ ಗೇಮ್ ಬಂತು. ನನಗೆ ನಾವು ಒಂದು ಲಾಸ್ಟ್ ರೈಡ್ ಅಲ್ಲಿ ಈಚೀಚಿರುವಾಗ ನಾನು ರೈಡ್ ಮಾಡಿದೆ. 2 ಜನ ಇದ್ರು ಕೋರ್ಟಲ್ಲಿ. ನಾನು ತಪ್ಪಿ ರೈಡ್ ಮಾಡ್ತಿರುವಾಗ ಮಕ್ಕಳು ಗೊಬ್ಬೆ ಆಗ್ತಿದ್ರು ಅಂತೇಳಿ ತಪ್ಪಿ ಈ ತರ ನೋಡಿ ಹೋಗುವಾಗ ನಂಗೆ ಕ್ಯಾಚ್ ಬಿತ್ತು. ಓಕೆ ನಾನು ಹೊರಗೆ ನೋಡ್ಲಿಕ್ಕೆ ಹೋದ್, ನನಗೂ ಸಹ ಮಿಸ್ಟೇಕ್ ಅನ್ಸುತ್ತೆ, ನೆನಪಿದೆ. ಆಗ ನಂಗೆ ಕ್ಯಾಚ್ ಬಿದ್ದು ಅದೇ ಪಾಯಿಂಟ್ ಅಲ್ಲಿ ನಾವು ಸೋತು ನಂಗೆ ಕ್ಯಾಚ್ ಬಿದ್ದು. ಅದರಿಂದ ಇಲ್ಲದ್ರೆ ಅವ್ರ ಮುಂದೆ ಫಸ್ಟ್ ರೌಂಡ್ ವಿನ್ ಆಗ್ತಿದ್ರು. ಅಂದ್ರೆ ಮ್ಯಾಚ್ ಎಲ್ಲ ಮುಗೀತು, ಹೇಳ್ತಾ ಇದ್ರು ಆಳ್ವಾಸ್ ವಿನ್ನರ್ಸ್, ಆಳ್ವಾಸ್ ಮುಂದೆ ಸೋತವರಿಗೆಲ್ಲ ಸೆಲೆಕ್ಷನ್ ಸಿಗ್ತದೆ ಹಾಗೆ ಹೀಗೆ ಅಂತ ಹೇಳ್ತಾ ಆಕಾಶಿಗೆ ಸೆಲೆಕ್ಷನ್ ಉಂಟು ಅಂತ ಸುದ್ದಿ ಇತ್ತು ಅಲ್ಲಿ. ನಾನು ಆಳ್ವಾಸ್ ನಂಗೆ ನಾನು ಆಳ್ವಾಸ್ ಜೊತೆ ಆಡ್ಲಿಕ್ಕೆ ಹೋಗ್ಲಿಕ್ಕೆ, ಆಳ್ವಾಸ್ ಟೀಮಲ್ಲಿ ನಂಗೆ ಸೆಲೆಕ್ಷನ್ ಸಿಗುತ್ತೆ, ತುಂಬಾ ಖುಷಿ. ಕಾಯಿನ್ ಬಾಕ್ಸ್ ಇತ್ತು ಕಾಲೇಜಲ್ಲಿ, ಕಾಯಿನ್ ಬಾಕ್ಸ್ ಅಲ್ಲಿ ಕರ್ನಾಟಕ ನಂಬರ್ ತಗೊಂಡು ಕಾಲ್ ಮಾಡ್ತಿದ್ದೆ, ನಂಗೆ ಸೆಲೆಕ್ಷನ್ ಉಂಟಾ ಅಂತ ಕೇಳ್ತಿದ್ದೆ. ನೋಡಿಯೇ ಬಾಕಿ ಬೇರೆಯವ್ರಿಗೆ ಇಬ್ಬರಿಗೆ ಸೆಲೆಕ್ಷನ್ ಕೊಟ್ಟರು, ನಂಗೆ ಸೆಲೆಕ್ಷನ್ ಕೊಡ್ಲಿಲ್ಲ. ಓಕೆ ತುಂಬಾ ಬೇಸರ ಆಯ್ತು. ಟೀಮಲ್ಲಿ ನಾನು ಒಳ್ಳೆ ಆಡಿದ್ದೆ, ನಾನಿಲ್ಲದಿದ್ರೆ ನಾವು ಅಬೂಬಕ್ಕರ್ ಅಂತಿದ್ದ, ಇಲ್ಲ ಮಧು, ನಾವೇ ಆಡಿದ್ವಿ ಒಳ್ಳೆ, ಆದ್ರೂ ನಂಗೆ ಸೆಲೆಕ್ಷನ್ ಸಿಗ್ಲಿಲ್ಲ. ಇದ್ರ ಬಗ್ಗೆ ತುಂಬಾ ಬೇಜಾರಿತ್ತು, ತುಂಬಾ ಬೇಜಾರಿತ್ತು. ಯಾಕೆ ಕೊಡ್ಲಿಲ್ಲ ತುಂಬ. ಮತ್ತೆ ಮಂಗಳೂರಿಗೆ ಮ್ಯಾಚ್ ನೋಡ್ಲಿಕ್ಕೆ ಹೋದೆ, ಅಲ್ಲಿ ಗಣಪತಿಗೆ ಮತ್ತೆ ಆಳ್ವಾಸಿಗೆ ಫೈನಲ್ ಆಯ್ತು, ಗಣಪತಿ ವಿನ್ ಆಯ್ತು. ಮತ್ತೆ ಆದ್ರೂ ಆ ಬೇಜಾರು, ಸೆಲೆಕ್ಷನ್ ಸಿಗ್ಲಿಲ್ಲ ಯಾಕೆ ಅಂತ ಹೇಳುವಂತದ್ದು ಏನಾದ್ರು ಗೊತ್ತಾಯ್ತಾ ನಿಮಗೆ? ನನಗೆ ಮನಸ್ಸಲ್ಲಿ ಇತ್ತು ಸರ್, ಇನ್ನು ಕೂಡ ಮನಸ್ಸಲ್ಲಿದೆ. ಯಾವಾಗ ಗೊತ್ತಾಯ್ತಂದ್ರೆ, ನಾನು ಮತ್ತೆ ಫಸ್ಟ್ ಇಯರ್ ಡಿಗ್ರಿ ಸೆಕೆಂಡ್ ಇಯರ್ PUC ಆಗಿ ಇನ್ನೊಂದೇ ವರ್ಷದಲ್ಲಿ ಸೆಕೆಂಡ್ ಇಯರ್ PUC ಅಲ್ಲಿ ಇರುವಾಗ ಒಂದು ಸೆಲೆಕ್ಷನ್ ಟ್ರಯಲ್ಸ್ ಆಗ್ತದೆ, ಜೂನಿಯರ್ ಸೆಲೆಕ್ಷನ್ ಟ್ರಯಲ್ಸ್ ಆಗ್ತಿರೋ ಸಂದರ್ಭದಲ್ಲಿ ಅಲ್ಲಿ ಪುರುಷೋತ್ತಮ್ ಸರ್ ನನ್ನನ್ನು ನೋಡ್ತಾರೆ, ನೀನು ನೆಕ್ಸ್ಟ್ ಇಯರ್ ಗೋಕರ್ಣಕ್ಕೆ ಬಾ, ನಿಮಗೆ ಫ್ರೀ ಎಜುಕೇಶನ್ ಮಾಡಿ ಕೊಡ್ತೇನೆ ಅಂತ ಹೇಳ್ತಾರೆ. ನನಗೆ ಆಶ್ಚರ್ಯ ಆಗ್ತದೆ, ಫ್ರೀ ಎಜುಕೇಶನ್ ಸಹ ಕೊಡ್ತಾರ ಅಂತ. ಹಾಗೆ ಫ್ರೆಂಡ್ಸ್ ಎಲ್ಲ ಇದಕ್ಕೆ ಹೋಗ್ತಾರೆ ಯೂನಿವರ್ಸಿಟಿಗೆ, ನನ್ನನ್ನು ಕರೀತಾರೆ. ನಾನು ಅಲ್ಲಿ ಫೀಸ್ ಇರ್ತದೆ 4,000 ಏನೋ, ನನಗೆ ಅಷ್ಟು ಕಟ್ಟಲಿಕ್ಕೆ ಆಗುದಿಲ್ಲ, ನನ್ನ ಪುರುಷೋತ್ತಮ್ ಸರ್ ಕರೆದಿದ್ದಾರೆ ಅಂತ ಒಬ್ಬನೇ ಗೋಕರ್ಣಕ್ಕೆ ಹೋಗ್ತೇನೆ. 12 ವರ್ಷದ ಬ್ಯಾಚ್ ಅನ್ನು ಬಿಟ್ಟು ನಾನು ಒಬ್ಬನೇ ಸೀದಾ. ಅಂದ್ರೆ ಕಬಡ್ಡಿಯ ಮೇಲಿರುವ ಪ್ರೀತಿಗ ಕಬಡ್ಡಿ ಎಜುಕೇಶನ್ ಫ್ರೀ ಕೊಡ್ತಾರೆ ಅಂತ ಹೇಳುವಂಥದ್ದು ನನಗೆ ಕಷ್ಟ ಇತ್ತು. ಫೀಸ್ ಕಟ್ಟಲಿಕ್ಕೆ PUC ನಾನು ಡಿಗ್ರಿ ಕಂಟಿನ್ಯೂ ಮಾಡ್ಲಿಕ್ಕೆ ಇರಲಿಲ್ಲ, ಆದ್ರೂ ಕಂಟಿನ್ಯೂ ಮಾಡ್ಲಿಕ್ಕೆ ಇಲ್ಲಿ ಫ್ರೀ ಎಜುಕೇಶನ್ ಸಿಕ್ಕಿದ್ರೆ ಕಂಟಿನ್ಯೂ ಮಾಡ್ಬೋದಲ್ಲ. ಅದೇ ಸಂದರ್ಭದಲ್ಲಿ ನಮ್ಮ ಜೊತೆ ತುಂಬಾ ಫ್ರೆಂಡ್ಸ್ ಇದ್ರು. ಇದೊಂದು ವಿದ್ಯಾ ಅಂತ ಒಬ್ಳು ಇದ್ಲು, ನಂದು ಫ್ರೆಂಡ್, ಕ್ಲಾಸ್ ಫ್ರೆಂಡ್, ಇವತ್ತಿಗೂ ಇದ್ದಾಳೆ. ಅವತ್ತು 1ನೇ ಕ್ಲಾಸಿಂದ ನಿನ್ನೆ ಬಂದಿದ್ದಾಳೆ. ಈ ಟಿವಿ ಎಲ್ಲ ಅವಳೇ ನನಗೆ ಕೊಟ್ಟದ್ದು. ಹೌದಲ್ಲ? ನನಗೆ ಫೈನಾನ್ಷಿಯಲ್ ಸಹ ನೀನು ನಂಬಲಿಕ್ಕಿಲ್ಲ ವಿಕ್ಕಿಯನ್ನ, ಈಗಿನ ಕಾಲದಲ್ಲಿ ನನಗೆ ಫೈನಾನ್ಷಿಯಲ್ ಸಹ ಅವಳು ಹೆಲ್ಪ್ ಮಾಡಿದ್ರು. ಈ ಪಾಯಿಂಟ್ ನನಗೆ ಸಡನ್ ನೆನಪಿಗೆ ಬಂತು. ಯಾರು ಸಪೋರ್ಟ್ ಮಾಡಲಿಲ್ಲ, ಒಳ್ಳೆ ರೀತಿಯ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದ್ರು. ಇವತ್ತೆಲ್ಲ ನಾಳೆ ರಿಟರ್ನ್ ಮಾಡ್ಲಿಕ್ಕೆ ಇರ್ಬೋದು, ನನಗೆ ಕಷ್ಟ ಅಂತ ಅವಳಿಗೆ ಅರ್ಥ ಆಯ್ತು. ಅವಳಿಗೆಲ್ಲ ಮೂಲದಲ್ಲಿ ಗೊತ್ತಾಯ್ತು, ನೀನು ಮನೆ ಸಾಲ ಮಾಡಿ ಕಟ್ತಾ ಇದ್ದಿ, ಲೋನ್ ಮಾಡಿ ಕಟ್ತಾ ಇದ್ದಿ, ನಂಗೆ ಗೊತ್ತುಂಟು, ಇಷ್ಟು ಕಷ್ಟದಲ್ಲಿ ಬೇಕಾ, ನಿನ್ನನ್ನು ಸಣ್ಣ ವಯಸ್ಸಿಂದ ನೋಡಿದ, ನನ್ನಷ್ಟು ಇಷ್ಟುಂಟು, ನೀನು ತಕೋ, ನನ್ನ ಮನೆ ಮದುವೆ ಆ ಸಂದರ್ಭದಲ್ಲಿ ಕೊಟ್ಟರೆ ಸಾಕಂತೇಳಿ ದೊಡ್ಡ ಹೆಲ್ಪ್ ಮಾಡಿದ್ದು. ಅವರನ್ನೆಲ್ಲ ಬಿಟ್ಟು ನಾನು ಗೋಕರ್ಣ ಕಾಲೇಜಿಗೆ ಹೋಗ್ತೇನೆ. ಗೋಕರ್ಣ ಕಾಲೇಜಿಗೆ ಒಬ್ಬನೇ ಹೋಗೋ ಸಂದರ್ಭದಲ್ಲಿ ಸಂದೀಪ್ ಸರ್ ಸಿಗ್ತಾರೆ, PT. ಅವರು ಮೀಟ್ ಆಗ್ತಾರೆ. ನನ್ನ ನೋಡಿ ಹೇಳ್ತಾರೆ, ಕಬಡ್ಡಿ ಪುರುಷೋತ್ತಮ್ ಸರ್ ಬರ್ಲಿಕ್ಕೆ ಹೇಳಿ. ಹೌದಾ, ಡಿಗ್ರಿಗ? ಹೌದನ್ನು. ವಾಹ್, ಒಳ್ಳೆ ಜೀವ ಮರ, ಈ ವರ್ಷ ನಿಮ್ದು ಗ್ಯಾರಂಟಿ, ನಿಂದು ಆಲ್ ಇಂಡಿಯಾ ಮೆಡಲ್ ಆಗ್ತದೆ, ನೀನು ಗ್ಯಾರಂಟಿ ಯೂನಿವರ್ಸಿಟಿ ಆಡ್ತೀಯ ಅಂತೇಳಿ ತಮಾಷೆಗೆ ಹೇಳಿದೆ, ಏನೋ ಗೊತ್ತಿಲ್ಲ. ಅವರೊಂದು ಮಾತು ಹೇಳ್ತಾರೆ. ಹೋಗಿ ಅಲ್ಲಿ ನಾನು BA ಗೆ ಸೇರ್ತೇನೆ. ಇಲ್ಲಿ PUC ಅಲ್ಲಿ ಕಾಮರ್ಸ್, ಕಂಪ್ಯೂಟರ್ ಸೈನ್ಸ್, ಅಲ್ಲಿಗೆ ಹೋಗಿ ಫ್ರೀ ಎಜುಕೇಶನ್ ಆರ್ಟ್ಸ್ ಮಾತ್ರ, BBA BCom ಕೊಡುದಿಲ್ಲ. ಓಕೆ ಅಂತ ಹೇಳಿದೆ, ನಂಗೆ ಎಜುಕೇಶನ್ ಸಿಕ್ಕಿದ್ರೆ ಅಲ್ಲಿ ನಂದು ಕಬಡ್ಡಿ ಜರ್ನಿ ಸ್ಟಾರ್ಟ್ ಆಯ್ತು ಸರ್. ಇಲ್ಲಿ ಮನೆ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿಕೊಂಡು ಬಂದಿತ್ತು ಅವಾಗ? ಮನೆ ಪರಿಸ್ಥಿತಿ ಅಕ್ಕನವರ ಕೆಲಸದಿಂದಾಗಿ, ಹಾಗೆ ನಾನು ಕೆಲಸಕ್ಕೆ ಹೋಗ್ತಿದ್ದೆ. ಅವಾಗ್ಲೂ ಕೆಲಸ ಮಾಡ್ತಿದ್ದೆ. ಒಂದು ನೀವು ನೆನಪಲ್ಲಿ ಇಡ್ಬೇಕಂದ್ರೆ, ನಾನು ಇಷ್ಟೆಲ್ಲ ಕಬಡ್ಡಿದು ಹೇಳುವಾಗ ನಾನು ರೆಗ್ಯುಲರ್ ಸಂಜೆ 5 ಗಂಟೆ ನಂತರ ಬಾರಿಗೆ ಹೋಗ್ತಿದ್ದೆ. ಈ ಬಾರಲ್ಲಿ ಎಷ್ಟು ವರ್ಷ ಸಪ್ಲೈಯರ್ ಆಗಿ ಅಥವಾ ಬಾರಲ್ಲಿ ಕೆಲಸ ಮಾಡಿದ್ರಿ? ಪರ್ಫೆಕ್ಟ್ ಆಗಿ ಹೇಳುದಾದ್ರೆ ಆಫ್ಟರ್ 7th 8th 9th 10th PUC 2 ವರ್ಷ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ, ಥರ್ಡ್ ಇಯರ್ ಡಿಗ್ರಿ ಆದ್ಮೇಲೆ 2 ವರ್ಷ, 9 ವರ್ಷ, 12 ವರ್ಷ ಟೋಟಲ್. 12 ವರ್ಷ ಬಾರಲ್ಲಿ, 2 ವರ್ಷ ಭಾವನ ಬಾರಲ್ಲಿ ಇದ್ದೆ, 12 ವರ್ಷ ಡಾಲಿ ಬಾರಲ್ಲಿ ಇದ್ದೆ, ಟೋಟಲ್ 14 ವರ್ಷ ಬಾರ್ ಫೀಲ್ಡ್ ಅಲ್ಲಿ ಇದ್ದೆ. ಓಕೆ, ಈ ಬಾರಲ್ಲಿ ಎಲ್ಲ ಹೋಗಿ ಕೆಲಸ ಮಾಡುವಾಗ ಬಾರಿದೇ ವಿಚಾರಗಳೆಲ್ಲ ನಮಗೆ ಬರ್ತದೆ ಅಂತ ಹೇಳುವಂತದೆಲ್ಲ ಇದೆ. ಸೊ ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಏನಾದ್ರೂ ಅಲ್ಲೆಲ್ಲ ಬಂದಿತ್ತಾ, ಅಲೌಡ್ ಮಾಡಿದ್ರಾ ಅಂತ? ಏನಂದ್ರೆ
ಸಣ್ಣ ಮೊದಲು 7th 8th ಅಲ್ಲಿ ಸೇರುವಾಗ ಬರ್ಲಿಕ್ಕಿತ್ತು. ಆ ಸಂದರ್ಭದಲ್ಲಿ ಇವರು ಸಿಗರೇಟ್ ಎಲ್ಲ ಸೇದುದು ನೋಡುವಾಗ ಸ್ಟೈಲ್ ಆಗಿ ಸಿಗರೇಟ್ ಸೇದುದು, ಆ ಹೊಗೆ ನೋಡುದು, ಆಗ ಇದೆಂತ ಮಾರ ಇದೊಂದು ಎಂತ ಅಂತ ಆಗ್ತಿತ್ತು, ಕ್ಯೂರಿಯಾಸಿಟಿ ಇತ್ತು. ಆಗ ಒಂದು ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಅವರು ಎಳ್ದು ಒಂದು ಬಿಸಾಕಿದ್ರು, ಅರ್ಧ ಪೀಸ್ ಇತ್ತು ಅದರಲ್ಲಿ. ನಾನು ಅದನ್ನು ಮೆಲ್ಲ ಎತ್ತಿಕೊಂಡು ಹೋಗಿ ಟಾಯ್ಲೆಟ್ಗೆ ಹೋಗಿ ಎಳ್ದು ದಂಬು ಕಟ್ಟಿ ಬಿದ್ದೆ. ಅಲ್ಲಿ ಹೊರಗೆ ಬಿಡ್ಲಿಕ್ಕೆ ಗೊತ್ತಿಲ್ಲ, ಎಳ್ದದೆ ಸೀದಾ ಒಳಗೋಯ್ತು, ದಂಬು ಕಟ್ಟಿ ಬಿದ್ದೆ. ನೀರೆಲ್ಲ ತೊಳ್ದು ಮುಖ ಎಲ್ಲ ತೊಳ್ದು ಬಂದೆ. ಒಂಥರ ಆಗ್ತಾ ಉಂಟು, ನಂಗೆ ಗೊತ್ತಿಲ್ಲ ಸ್ಮೆಲ್ ಬರ್ತದೆ ಬಾಯಿ ಅಂತ. ಮನೆಗೆ ಬರ್ತೇನೆ ರಾತ್ರಿ 1 ಗಂಟೆಗೆ. ಅಕ್ಕ ಬರ್ತಾಳೆ ಹತ್ತಿರ, ವಾಸನೆ ನೋಡ್ತಾಳೆ. ಅಕ್ಕನಿಗೆ ಏನೋ ವಾಸನೆ ಬಂದಿತ್ತು, ಸರಿ ಏನೋ ಬೈದದ್ದು ನನಗೆ ನೆನಪು, ಸರಿ ಬೈದಿದ್ದು. ಹಾಗೆ ಮತ್ತೆ ಆ ಸಂದರ್ಭದಲ್ಲಿ ಒಂದೇ ಅಂತ ಅಂದ್ರೆ ಅಪ್ಪ ಕುಡಿತಾ ಇದ್ರು. ಕಷ್ಟ ನೋಡಿದ್ದೇನೆ, ಅವರದ್ದು ಪರಿಸ್ಥಿತಿ ನೋಡಿದ್ದೇನೆ. ಮತ್ತೆ ಬಾರಲ್ಲಿ ಅಪ್ಪನ ಪರಿಸ್ಥಿತಿ ಸಹ ನೋಡಿದ್ದೇನೆ, ಬಾರಲ್ಲಿ ಸಿಚುವೇಶನ್ಸ್. ಹಾಗಾಗಿ ಏನೋ ಒಂದು ಫಿಕ್ಸ್ ಆಗಿದ್ದೆ. ಒಂದು 7th 8th ಸ್ಟ್ಯಾಂಡರ್ಡ್ ಅಲ್ಲಿ ಏನೇ ಆದ್ರೂ ನಾನು ಕುಡಿಬಾರ್ದು. ನಂಗೆ ದುಶ್ಚಟ ಬರಲೇಬಾರ್ದು. ಯಾವ್ದ್ರಲ್ಲಿ ನಮ್ಮನ್ನು ಸರಿ ಇಲ್ಲ ಅಂತ ಹೇಳಿದ್ರು ನನ್ನನ್ನು ಕುಡುಕ ಅಂತ ಹೇಳ್ಬಾರ್ದು ಯಾರು ಸಹ. ಆ ವಿಷಯದಲ್ಲಿ ನಾನು ಆದಲ್ಲ ಕೊಂಚ ಪರ್ಪಣ ಬುದ್ಧಿ ಅನ್ನೋ ಒಂದು ಹೆಸರು ಬರ್ಬೇಕಂತ ಆಸೆ ಇತ್ತು. ಹಾಗಾಗಿ ಇಷ್ಟರವರೆಗೆ ಕೊಟ್ಟು ಕುಡಿದ್ರೆ ಏನು ಆಗುದಿಲ್ಲ, ನಾನು ಹೇಳುದಿಲ್ಲ. ಲಿಮಿಟ್ ಅಲ್ಲಿ ಕುಡಿದ್ರೆ ಕರೆಕ್ಟ್ ಆಗಿದ್ರೆ ಎಂತೆಂತ ಬಿಲಿಯನಿಯರ್ಗಳೇ ಕುಡಿತಾರೆ, ಅವರಿಗೆ ಬೇಕಾದ ರೇಂಜ್. ಕುಡಿಯುವುದು ತಪ್ಪು ಅಂತ ಹೇಳುದಿಲ್ಲ, ಮನೆಯನ್ನು ಮರೆತು ಕುಡಿಯುವುದು ತಪ್ಪು. ಕರೆಕ್ಟ್ ಒಳ್ಳೆ ಮಾತು. ಮನೆಯ ಸಿಚುವೇಶನ್ಸ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು, ತನ್ನ ಸಿಚುವೇಶನ್ ತಾಳ್ಮೆಯನ್ನು ಇಟ್ಕೊಂಡು, ತನ್ನ ಎಂಜಾಯ್ಮೆಂಟ್ಗೂ ಸ್ವಲ್ಪ ಕುಡಿದು ಮನೆಯನ್ನು ಸಹ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡ್ರೆ ಕುಡುಕ ಅಂತ ಆಗುದಿಲ್ಲ ಅಲ್ಲ. ಒಳ್ಳೆ ಪ್ರಜೆ. ಅದೇ ಹಾಗಿದ್ರೆ ನೀವು ಅಷ್ಟರವರೆಗೆ 12 ವರ್ಷ ಕೂಡ ಬಾರಲ್ಲಿ ಜಾಬ್ ಮಾಡ್ಕೊಂಡೆ ಇದು ಹೋದ್ರಿ, ಗೋಕರ್ಣಕ್ಕೆ ಹೋಗುವಾಗ ಬಾರಿದು ವರ್ಕ್ ಇತ್ತ? ಆಗ ಸ್ವಲ್ಪ ಟೈಮ್ ಚೇಂಜಸ್ ಇತ್ತು. 5ರಲ್ಲಿದ್ದು 6 ಗಂಟೆಗೆ ಹೋಗ್ತಿದ್ದೆ. 6 ಗಂಟೆಗೆ ಹೋಗ್ತಿದ್ದೆ. ಮತ್ತೆ ಈ ಬಾರ್ ಬಿಟ್ಟು ನಾನು ನನ್ನ ಭಾವನ ಬಾರಿಗೆ ಶಿಫ್ಟ್ ಆದೆ. ಎಲ್ಲಿ ಅದು? ಸಾಗರ್ ಬಾರ್ ಅಂತ ಹೇಳಿ ಕುತ್ತಾರಲ್ಲಿ. ಅಕ್ಕನಿಗೆ ಮದುವೆ ಆಗಿತ್ತಾ? ಇಲ್ಲ ಸ್ವಂತ ಭಾವ, ಅಪ್ಪನ ಅಕ್ಕನ ಮಗ. ನಂತರ ಅವರಿಗೆ ಮದುವೆ. ಹಾಗಾಗಿ ನಾನು ಅಲ್ಲಿ ಹೋಗಿ ಸೇರಿದೆ. ಅಲ್ಲಿ ನಾನು ಡೈರೆಕ್ಟ್ ಆಗಿ ಅಲ್ಲಿ ಏನ್ ಕೆಲಸ ಮಾಡ್ತಿದ್ದೆ ಅಂದ್ರೆ, ಕ್ಲೀನರ್ ಸಹ ಮಾಡ್ತಿದ್ದೆ, ಸಪ್ಲೈಯರ್ ಸಹ ಮಾಡ್ತಿದ್ದೆ, ಕ್ಯಾಶರ್ ಸಹ ಮಾಡ್ತಿದ್ದೆ, ನಾನು ಮೋರಿಯಲ್ಲಿ ಸಹ ಕೂತ್ಕೊಳ್ತಿದ್ದೆ, ರಾತ್ರಿ ಗುಡಿಸಿ ಒರೆಸಿ ಸಹ ಬರ್ತಿದ್ದೆ, ಎಲ್ಲ ಕೆಲಸ ಆಲ್ರೌಂಡರ್. ನನಗೆ ಇದು ಕೆಲಸ ಅಂತ ಇರಲಿಲ್ಲ, ಯಾರು ರಜೆ ಮಾಡ್ತಾನೆ ಅಲ್ಲಿ ಕೆಲಸ ಮಾಡ್ತಿದ್ದೆ. ಹಾಗಾಗಿ ಭಾವನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ. ಕ್ಯಾಶಲ್ಲಿ ಕೂತ್ರು ಹಾಗೆ. ಮತ್ತೆ ಬೆಳೀತಾ ಕಬಡ್ಡಿಯಲ್ಲಿ ಒಳ್ಳೆ ಹೆಸರು ಬಂತು. ಆಗ ಅವ್ರು ನನ್ನನ್ನು ಕ್ಯಾಶರೇ ಆಗ್ಬೇಕಂತ ಹೇಳಿದ್ರು. ಕ್ಯಾಶಲ್ಲಿ ಕೂತ್ಕೋಬೇಕು ನೀನು, ಇದಾಗ್ಬಾರ್ದು, ಸಪ್ಲೈ ಎಲ್ಲ ಮಾಡುದು ಸರಿ ಕಾಣುದಿಲ್ಲ. ಯಾಕಂದ್ರೆ ಆ ಸಂದರ್ಭದಲ್ಲಿ ನನ್ನ ಅಕ್ಕನಿಗೆ ಅಂತ ಭಾವನಿಗೆ ಮದುವೆ ಆಯ್ತು. ಅವರು ನಂದು ದೊಡ್ಡ ಅಕ್ಕನಿಗೆ ಈಗ ಸರಿಸುಮಾರು ಒಂದು 14 ವರ್ಷ ಹಿಂದೆ ಮದುವೆ. ಅದೊಂದು ಫ್ಯಾಮಿಲಿಯಲ್ಲಿ ಪರಿಚಯ ಆಗಿ, ಇಲ್ಲಿ ನಮ್ದು ಫ್ಯಾಮಿಲಿ ಪರಿಚಯ ಆಗಿ ಮದುವೆ ಆಯ್ತು. ಅವರದ್ದು ಮದುವೆ ಆದ ಕೂಡಲೇ ಅವರ ಮದುವೆಯಲ್ಲಿ 75% ನನ್ನ ಭಾವನೆ ಹಾಕಿದ್ದು. ಮತ್ತೆ ನಾವೆಲ್ಲ ಸೇರಿ, ಭಾವನವರೆಲ್ಲ ಸೇರಿ, ಫ್ಯಾಮಿಲಿ ಸ್ವಲ್ಪ ಸೇರಿ ಮದುವೆ ಮಾಡಿದ್ದು. ವಿಧಿನೇ ಏನ್ ಪರಿಸ್ಥಿತಿ ಇತ್ತಂದ್ರೆ ವಿಕ್ಕಿಯನ್ನ ಅವರು ಹೇಗೆ ನನ್ನ ಅಕ್ಕನನ್ನು ಒಪ್ಕೊಂಡ್ರೋ ಗೊತ್ತಿಲ್ಲ. ಅವ್ರು ಬಂದು ನೋಡುವಾಗಲೇ ನಮ್ಮ ಮನೆ ಒಂದು ಸೈಡ್ ಬಿದ್ದಿತ್ತು, ಹಂಚಿನ ಮನೆ, ಮಣ್ಣಿನ ಗೋಡೆ ಅಷ್ಟೇ ಇದ್ದದ್ದು. ಫ್ಯಾಮಿಲಿ ಏನಿಲ್ಲ, ಖಾಲಿ ಅಕ್ಕನ ಮೇಲೆ ಪ್ರೀತಿ ಬಂತು ಅವ್ರಿಗೆ, ನನ್ನ ಭಾವನಿಗೆ ಅಷ್ಟೇ. ಅವಳೇ ಬೇಕಂತ ಫಿಕ್ಸ್ ಆದ್ರು. ಅದಕ್ಕೆ ಎಲ್ಲ ಅವರೇ ಖರ್ಚಾಗಿ ಮದುವೆ ಆಯ್ತು. ದೊಡ್ಡ ಮತ್ತೆ ಮೊಬೈಲ್ ಅಂದ್ರೆ ಎಂತ ಅಂತ ಗೊತ್ತಿಲ್ಲ ಅಕ್ಕನಿಗೆ ಮದುವೆ ಆಗುವವರೆಗೆ. ಅವ್ರ ಮದುವೆ ಆದ ಕೂಡ ನಮ್ಮ ಫ್ಯಾಮಿಲಿ ಫುಲ್ ಸುಧಾರಿಸಿಕೊಳ್ತು. ಮಾಲಿಂಗೇಶ್ವರ ಕುಂಜತ್ತೂರು ಅಲ್ಲಿ ಮನೆ, ನನ್ನ ದಿನೇಶ್ ಅಂತ ಹೇಳಿ ನನ್ನ ದೊಡ್ಡ ಭಾವ. ಅದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ 2 ವರ್ಷದಲ್ಲಿ 4 ಜನರಿಗೆ ಮದುವೆ ಆಯ್ತು. ನೆಕ್ಸ್ಟ್ ಆಗಿ ನನ್ನ ಇನ್ನೊಂದು ಅಕ್ಕನಿಗೆ, ಕವಿತಕ್ಕನಿಗೆ ಮದುವೆ ಆಯ್ತು, ಪ್ರಸಾದ್ ಅಂತ ಹೇಳಿ. ಅವರೇ ಕೇಳಿ ಮದುವೆ ಆಯ್ತು. ವರ್ಷ 75% ಅವರೇ ಹಾಕಿದ್ರು ಖರ್ಚು. ಅವ್ರು ನಮ್ಮ ಕೈಯಲ್ಲಿ ಸಹ ಅವರೇ ಕೊಟ್ಟು ಮದುವೆ ಮಾಡ್ಕೊಂಡು. ಆಮೇಲೆ 3ನೇ ಅಕ್ಕನನ್ನು ಭಾವನೆ, ಸ್ವಂತ ಭಾವ, ನನ್ನ ಅಪ್ಪನ ಅಕ್ಕನ ಮಗ, ಅವರೇ ಕೇಳಿ ಮದುವೆ ಆಯ್ತು 3ನೇ ಅಕ್ಕನ. 4ನೇ ಅಕ್ಕನ ಮದುವೆಯನ್ನು ಒಂದು ನಮ್ದು ಶೆಟ್ಟಿಬಾಲ್ ಅಂತೇಳಿ ತಲಪಾಡಿ, ಅವರು ಕೇಳಿ, ಅವರು ಪರಿಚಯ, ಅವರು ಕೇಳಿ ಮದುವೆ ಆದ್ರು. ನಿಮ್ಮ ಕಷ್ಟದ ಜೀವನಗಳಲ್ಲಿ ಅಕ್ಕನವರೆಲ್ಲ ದುಡಿಲಿಕ್ಕೆ ಹೋದ್ರು, ಅವರ ಒಂದು ಜೀವನದ ನೆಕ್ಸ್ಟ್ ಹೆಜ್ಜೆ ಅಂತ ಹೇಳಿ ಬರುವಾಗ ಆ ದೇವರೇ ಇಂತಹ ದೇವತಾ ಮನುಷ್ಯರನ್ನ ಮನೆ ಕಳಿಸಿಕೊಟ್ರು. 100% ಅಲ್ಲ. ನನ್ನ 4ಕ್ಕೆ 4 ಭಾವನವರು ಸಹ ಈಗ ಸಹ ಆಗ್ಬೋದು, ಇವತ್ತಿಗೂ ನೀನು ನೋಡ್ಬೇಕು. ನಿನ್ನೆ ಇದಾಗಿದ್ರು ಇವತ್ತಿಗೂ ಅವರಿಗೆ ಬಾರ್ ಆದ್ರೂ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ, ನನ್ನ ಜೊತೆ ಇದ್ದಾರೆ, ನನಗೆ ಸಪೋರ್ಟ್ ಮಾಡ್ಲಿಕ್ಕೆ. ಮನೆ ಕಟ್ಟುವ ವಿಷಯದಲ್ಲಿ ಆಗಿರ್ಬೋದು, ತುಂಬಾ ಕಷ್ಟ. ನಿನ್ನೆ ಸಡನ್ ಆಗಿ ನನಗೆ ಕೈಯಲ್ಲಿ ಹಣ ಇಲ್ಲ, ಎಲ್ಲರಿಗೆ ಹಣ ಎಲ್ಲ ಒದಗಿಸಬೇಕು, ಒಂದು ಅರ್ಜೆಂಟ್ ನಂಗೆ ಒಂದು 5 ಲಕ್ಷ ಆಗ್ಬೇಕಂದಾಗ ವಿದಿನ್ ½ an hour 5 ಲಕ್ಷ ತಂದು ಕೊಟ್ಟಿದ್ದಾರೆ. ಅಲ್ಲ,
ಅದು ಹೇಗೆ ತಂದು ಕೊಟ್ಟರು ಅದು ಏನಾಗಿ ರೊಟೇಷನ್ ನಾನು ಅವ್ರಿಗೆ ಗೊತ್ತುಂಟು ಇವ ಹೇಗೆ ಸಹ ಮಾಡಿ ತೀರಿಸ್ತಾನೆ, ಹೇಗೆ ಸಹ ಇವನು ವಿದಿನ್ 1 month ಅಲ್ಲಿ ರಿಟರ್ನ್ ಕೊಡ್ತಾನೆ ಅಂತ ಇದಕ್ಕಿಂತ ಮೊದಲು ನಾನು ಕೊಟ್ಟಿದ್ದೇನೆ. ಹಾಗಾಗಿ ನನ್ನ ಮೇಲೆ ಧೈರ್ಯ ಇದೆ. ಅರ್ಧ ಗಂಟೆಯಲ್ಲಿ ಅವರು 5 ಲಕ್ಷ ತಂದು ಕೊಟ್ಟರು. ಯಾಕೆಂದ್ರೆ ನಿನ್ನ ಕ್ಯಾಟ್ರಿಂಗ್ ಅದು ಇದು ಅಂತೇಳಿ ಎಲ್ಲ ಕ್ಲಿಯರ್ ಮಾಡಬೇಕಿತ್ತು. ಪೂಜೆ ಭಟ್ರಿದಣ 1 ರೂಪಾಯಿ ನನ್ನ ಕೈಯಲ್ಲಿ ಇರಲಿಲ್ಲ. ಒಂದೇ ಮಾತು ಹೇಳಿದ್ದು, ಬರುವಾಗ 5 ಲಕ್ಷ ಇಟ್ಕೊಂಡೇ ಬಂದ್ರು. ಈ ರೀತಿ ಸಪೋರ್ಟ್ ಮಾಡಿದ್ರು, ಎಲ್ಲಾ ರೀತಿಯಲ್ಲಿ ನನ್ನನ್ನು ಮೇಲೆ ಎತ್ತಿದ್ರು. ನನ್ನ ಅಚೀವ್ಮೆಂಟ್ ಅಲ್ಲಿ ಅವರು ಖುಷಿ ಕಾಣ್ತಾ ಇದ್ದಾರೆ. ನನ್ನ ಅಚೀವ್ಮೆಂಟ್ ಅಲ್ಲಿ ಅವರಿಗೆ ಭಯಂಕರ ಹೆಮ್ಮೆ ಇದೆ. ನನ್ನ ಅಚೀವ್ಮೆಂಟ್ ಇದು ನಾನು ಸ್ಟೇಟಸ್ ಆಗೋ ಮೊದಲು ಅವ್ರ ಸ್ಟೇಟಸ್ ಆಗ್ತದೆ, ಅದ್ರ ಕೆಳಗೆ ಬರೀತಾರೆ ಆ ಪ್ರೌಡ್, ನನ್ನ ಭಾವ ಅಂತೇಳಿ ಪ್ರೌಡ್ ಆಗ್ತದೆ ಫೀಲ್ ಅಂತೇಳಿ. ಈ ತರ ಮಾತೆಲ್ಲ ಭಾವನವರ ಹತ್ರ ಉಂಟು. ಇದು ನನ್ನನ್ನು ಸ್ಟೆಪ್ 4 ಭಾವನವರು ಸರ್, 2 ವರ್ಷದಲ್ಲಿ 4 ಅಕ್ಕನವರಿಗೆ ಮದುವೆ ಆಯಿತು. ನಮ್ಮ ಪರಿಸ್ಥಿತಿ ಏನಿರಲಿಲ್ಲ ಸರ್, ಏನಿರಲಿಲ್ಲ. ಅಕ್ಕನವರಿಗೆ ಯಾವುದೇ ರೀತಿಯಾದ ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ, ಯಾರ ಹತ್ರ ಮೊಬೈಲ್ ಇರಲಿಲ್ಲ, ಯಾವುದೇ ಟಚ್ ಇರಲಿಲ್ಲ. ಹಾಗಾಗಿ ಕಣ್ಣು ಮುಚ್ಚಿ ಮದುವೆ ಆಗುವಂಥ ಪರಿಸ್ಥಿತಿ ಸರ್ ಅಡಿ ಇತ್ತು. ಅಂಥ ಹುಡುಗಿಯರು 4 ಅಕ್ಕನವರು ಆ ಸಂದರ್ಭದಲ್ಲಿ ಹಾಗೆ ಇದ್ರು. ಇವತ್ತಿಗೂ ಹಾಗೆ ಫ್ಯಾಮಿಲಿಯನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾರೆ. 4ಕ್ಕೆ 4 ಕಷ್ಟ ನೋಡಿ ಬಂದವರಲ್ವಾ, ಕಷ್ಟ ಎಲ್ಲ ಗೊತ್ತುಂಟು. ಕಷ್ಟ ಅಂದ್ರೆ ಎಂತ ಅಂತ ಗೊತ್ತುಂಟು, A to Z ಗೊತ್ತು. ಆ ಥರ ಬಂತು. ಈ ಕಡೆಯಿಂದ ನಾನು ದುಡಿತಾ ಬಂದು ನನ್ನ ಹತ್ರ ಹಣ ಆಯಿತು. ನಾನೇನು ಫಿಕ್ಸ್ ಮಾಡಿದೆ ಅಂದರೆ, ಈಗ ಮನೆಗೆ ಸಪೋರ್ಟ್ ಆಗಬೇಕಲ್ಲ ವಿಕೆನ. ಈಗ ಖಾಲಿ ನಾನು ದುಡಿದ್ರೆ ಮನೆಗೆ ಸಪೋರ್ಟ್ ಆಗಬೇಕು, ಮನೆಗೆ ತಿಂಗಳಿಗೆ ಏನಾದರೂ ಕೊಟ್ಟರೆ ಸಪೋರ್ಟ್. ನಾನೇನು ಮಾಡಿದೆ, ಅವಾಗ ದುಡಿಯುವಾಗಲೇ 2,000 ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ತಿಂಗಳಲ್ಲಿ. 9th 10th ಅಲ್ಲಿ ನನಗೆ ತಿಂಗಳಿಗೆ 5,000 4,000 ಸ್ಯಾಲ್ರಿ ಸಿಗ್ತಿದ್ದು. ಸ್ವಲ್ಪ ಅಲ್ಲಿರುವ ಮ್ಯಾನೇಜರ್ ಕೈಯಲ್ಲಿ ಕೊಟ್ಟು ಸೇವಿಂಗ್ಸ್ ಮಾಡ್ಲಿಕ್ಕೆ ಹೇಳಿ, ನನ್ನ ಬ್ಯಾಂಕ್ ಅಕೌಂಟ್ ಏನು ಗೊತ್ತಿಲ್ಲ, 2,000 ಹೀಗೆ ಮನೆಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಫ್ಟರ್ PUC 5,000 ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಟಿಪ್ಸ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ನನಗೆ ಸ್ಯಾಲ್ರಿ ಜಾಸ್ತಿ ಆಯಿತು ಅಲ್ಲಿ. ಆಗ ಆ ಥರ ಮಾಡಿ 5,000 ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಡಿಗ್ರಿಗೆ ಬಂದ ಮೇಲೆ 7,000 ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಡಿಗ್ರಿ ಆದಮೇಲೆ ನಾನು ಬಾರಿಗೆಲ್ಲ ಸೇರಿ ನನಗೆ ನನ್ನ ಭಾವನ ಬಾರಲ್ಲಿ ದಿನಕ್ಕೆ 800 ರೂಪಾಯಿ ಸಂಬಳ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. 800 rupees ಪರ್ ಡೇ. ಯಾಕಂದ್ರೆ ನಾನು ಕ್ಯಾಶರ್ ಆಗಿದ್ದೆ. ನಾನು ಕ್ಯಾಶಲ್ಲಿ ಕೂತ್ಕೊಳ್ಳೋ 5 ಲಕ್ಷ ವ್ಯಾಪಾರ ಬಂದ್ರು 50-100 ರೂಪಾಯಿ ಡಿಫ್ರೆನ್ಸ್ ಬರ್ತಿರ್ಲಿಲ್ಲ. ಟ್ಯಾಲಿ ಕರೆಕ್ಟ್ ಬರ್ತಿತ್ತು, ಕ್ಲಿಯರ್ ಆಗಿ ನೋಡ್ಕೊಳ್ತಿದ್ದೆ, ಎಲ್ಲ ಕೆಲಸ ಮಾಡ್ತಿದ್ದೆ ನಾನು. ಆ ಸಂದರ್ಭದಲ್ಲಿ ನಂಗೊಂದು ಆಫರ್ ಬಂತು ಅಲ್ಲಿ ವಿಕಾಸ್ ಕಾಲೇಜಲ್ಲಿ ಪಾರ್ಟ್ ಟೈಮ್ ಕೋಚ್ ಬೇಕಂತ. ನೀವು ಅವಾಗ ಯಾವ ಡಿಗ್ರಿ, ಯಾವ ಪೊಸಿಷನ್ ಅಲ್ಲಿ? ಡಿಗ್ರಿ ನಾನು ಕಂಪ್ಲೀಟ್ ಆಗಿ 2 ವರ್ಷ ಆಗಿದೆ. ನಾನು ಗೋಕರ್ಣದಲ್ಲಿ ಡಿಗ್ರಿ ಮುಗಿಸಿ 2 ವರ್ಷ ಗೆಸ್ಟ್ ಆಡಿದೆ. ನನಗೆ ಕಬಡ್ಡಿಯಲ್ಲೇ ಕಂಟಿನ್ಯೂ ಮಾಡಲಿಕ್ಕೆ ಒಂದು ಕಾರಣ ಅಂದರೆ ವಿಕೆಯನ್ನ 4-5 ವರ್ಷ ನಾನು ಯೂನಿವರ್ಸಿಟಿ ಆಡಿದ್ದೇನೆ. 5 ವರ್ಷ ಯೂನಿವರ್ಸಿಟಿ ಆಡಿದ್ದೇನೆ, 4 ವರ್ಷ ಇಂಟರ್ ಕಾಲೇಜ್ ಇದು ಯೂನಿವರ್ಸಿಟಿ ಟೀಮ್ ಅಲ್ಲಿ ಆಡಿದ್ದೇನೆ. 1 ವರ್ಷ ಕ್ಯಾಪ್ಟನ್ ಆಗಿದ್ದೆ ನಾನು ಯೂನಿವರ್ಸಿಟಿ ಟೀಮ್. 2014 ಅಲ್ಲಿ ಕ್ಯಾಪ್ಟನ್ ಆಗಿದ್ದೆ. 2011, 12, 10, 11, 12, 13, 14, 15 ಟೋಟಲ್ 5 ವರ್ಷ ಯೂನಿವರ್ಸಿಟಿ ಆಡಿದ್ದೇನೆ. ಆ ಸಂದರ್ಭದಲ್ಲಿ ಒಂದೇ ಆಸೆ ಇತ್ತು, ಒಂದಲ್ಲ ಎಲ್ಲರೂ ಆಳ್ವಾಸವರು ಫಿಲಮಿನದವರು ಇವರು ರೋಲಿಂಗ್ ಟ್ರೋಫಿಯನ್ನು ಎತ್ತಾ ಇದ್ರು. ಆ ರೋಲಿಂಗ್ ಟ್ರೋಫಿಯನ್ನು ಒಮ್ಮೆ ಆದ್ರೂ ಮುಟ್ಟಬೇಕಂತ ಭಾರಿ ಆಸೆ ಆಗ್ತಿತ್ತು. 1 ವರ್ಷ ಸಹ ಪ್ರತಿ ವರ್ಷ 4ಕ್ಕೆ 4 ವರ್ಷ ಸಹ ಸೆಮಿಫೈನಲ್ ಅಲ್ಲಿ ಸೋಲ್ತಿದ್ದು. 4 ವರ್ಷ ಸಹ ಎಕ್ಸ್ಟ್ರಾರ್ಡಿನರಿ ಟೀಮ್. 4ನೇ ವರ್ಷ ನಮ್ದು ಟಾಪ್ ಟೀಮ್. ಎಲ್ಲರೂ ಹೇಳಿದ್ರು ಗೋಕರ್ಣವೇ ಈ ಸಲ ವಿನ್ನರ್ಸ್ ಅಂತ ಟೀಮ್. ಎದುರು ಟೀಮ್ ನಮ್ಗೆ ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಮಧು ಅನ್ನೊಂದು ಟೀಮ್ ಸಿಗ್ತದೆ. ಇದು 2ನೇ ನೋಟೆಡ್ ಪ್ಲೇಯರ್ ಮಾರ್ಲನ್ ಆದ್ಮೇಲೆ. ಮಧು ನಿಮ್ಗೆ ಗೊತ್ತಿಲ್ಲ, ಪ್ರಿನ್ಸಿಪಲ್ ಅವರು ಯೂನಿವರ್ಸಿಟಿಯಲ್ಲಿ ಬಿಪೆಡ್ ಎಂಪೆಡ್ ಮಾಡ್ತಾ ಇದ್ರು. ಅವರೊಂದು ಆಡಿದ್ರು ಅವತ್ತು 20-20 ನಿಮಿಷ 40 ನಿಮಿಷ ಮ್ಯಾಚ್. 40 ನಿಮಿಷದಲ್ಲಿ ಒಂದು 50-60 ರೈಡ್ ಮಾಡಿದ್ದಾರೆ ಮಧು ಅನ್ನ ಒಬ್ರೆ. ಅವ್ರು ಔಟ್ ಆದ್ರೆ ಮಾತ್ರ ಬೇರೆಯವರಿಗೆ ರೈಡ್. 60-50-60 ಅಂದ್ರೆ ಒಂದೇ ಒಂದು ರೈಡ್ ಅಲ್ಲಿ ಅವರಿಗೆ ಕ್ಯಾಚ್ ಹಾಕ್ಲಿಲ್ಲ ನಮ್ಮ ಟೀಮ್ ಅವರು. ಅಂತ ಕ್ವಾಲಿಟಿ ರೈಡರ್, ಅಂತ ಮೈಂಡ್ ವರ್ಕ್, ಆ ತರ ಇದ್ರಲ್ಲಿ ಇದು ಮಾಡ್ತಿದ್ರು ಅವರು, ಅಂತ ಪ್ಲೇಯರ್.